ದಿವಸ ಪವಿತ್ರವಾದಂತಹ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಶತಚಂಡಿ ಮಹಾಯಾಗದ ಪೂರ್ಣಾಹುತಿ ಕಾರ್ಯಕ್ರಮ ನಡೆದಿದೆ. ಇದರ ಹಿಂದೆ ಇದಕ್ಕಿಂತ ಮೊದಲು ಭಾಗವತ ಪ್ರವಚನವು ಇಲ್ಲಿ ನಡೆಸಲ್ಪಟ್ಟು ಇವತ್ತು ಈ ಪೂರ್ಣಾಹುತಿ ಮಹೋತ್ಸವವು ನಡೆದಿದೆ. ಈ ಒಂದು ಅಯ್ಯಪ್ಪ ದೇವಸ್ಥಾನ ಅನೇಕ ಆಸ್ತಿಕರ ಒಂದು ವಿಶೇಷವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ಇಲ್ಲಿ ಭಗವಂತ ಅಯ್ಯಪ್ಪ ಸ್ವಾಮಿಯ ರೂಪದಲ್ಲಿ, ವೆಂಕಟರಮಣ ಸ್ವಾಮಿಯ ಒಂದು ರೂಪದಲ್ಲಿ ತನ್ನ ಸಾನ್ನಿಧ್ಯದಿಂದ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಗುರುಸ್ವಾಮಿಯವರು ನಮ್ಮ ಹತ್ರ ಮಾತಾಡ್ತಾ ಇರುವಾಗ ಹೇಳಿದಂತೆ ಅನೇಕ ವಿಧವಾದಂತಹ ವರ್ಷದಲ್ಲಿ ಅನೇಕ ದಿವಸಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ವಿಧವಾದಂತಹ ಧಾರ್ಮಿಕ ಆಚರಣೆಗಳು, ಆರಾಧನೆಗಳು, ಪಾರಾಯಣೆ ಇತ್ಯಾದಿಗಳನ್ನೆಲ್ಲ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರೋದು, ಇದೆಲ್ಲವೂ ಸಹ ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ. ಇವತ್ತಿನ ದಿವಸ ನಾವೆಲ್ಲರೂ ಈ ರೀತಿಯಾದಂತಹ ಒಂದು ಪವಿತ್ರವಾದ ಧಾರ್ಮಿಕವಾದಂತಹ ವಾತಾವರಣದಲ್ಲಿದ್ದು ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಒಂದು ಧರ್ಮಾಚರಣೆಯನ್ನು ಶ್ರದ್ಧೆಯಾಗಿ ಸಾಧ್ಯವಾದಷ್ಟು ಮಾಡ್ತಾ ಶ್ರೇಯೋವಂತರಾಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಧರ್ಮವನ್ನು, ಈ ಒಂದು ಭಾರತೀಯ ಸಂಸ್ಕೃತಿಯನ್ನು ಉಳಿಸುವುದರಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಜಗದ್ಗುರು ಶಂಕರರು ಆದಿಶಂಕರ ಭಗವತ್ಪಾದಾಚಾರ್ಯರು 1200 ವರ್ಷಗಳ ಹಿಂದೆ ನಮ್ಮ ಈ ಭಾರತ ದೇಶದಲ್ಲಿ ಅವತಾರ ಮಾಡಿ ಈ ಸನಾತನ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿ ಸನ್ಮಾರ್ಗವನ್ನು, ಯಾವ ಮಾರ್ಗದಲ್ಲಿ ಹೋದರೆ ಈ ಒಂದು ಮನುಷ್ಯ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹ ಮಾಡಿದ್ದಾರೆ. ಅವರು ಈ ಒಂದು ಧರ್ಮವು ಅವರ ಅವತಾರ ಮಾಡುವಾಗ ತುಂಬ ಸಂಕಷ್ಟ ಸ್ಥಿತಿಯಲ್ಲಿ ಇದ್ದಂತಹ ಈ ಧರ್ಮವನ್ನು ಚೆನ್ನಾಗಿ ಪುನರುದ್ಧಾರ ಮಾಡಿ ಇದನ್ನು ಅತ್ಯಂತ ದೃಢವಾಗಿ ಸಂಸ್ಥಾಪನೆ ಮಾಡಿದ್ದಾರೆ. ಎಷ್ಟು ದೃಢವಾಗಿ ಶಂಕರರು ಈ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದರೆ, ಅವರ ಅವತಾರವಾಗಿ ಇಷ್ಟು ಶತಮಾನಗಳಾದರೂ ಈ ಎಲ್ಲ ಶತಮಾನಗಳಲ್ಲೂ ಇಷ್ಟೂ ಕಾಲದಲ್ಲಿ ಈ ಧರ್ಮದ ಮೇಲೆ ಅನೇಕ ವಿಧವಾದಂತಹ ಆಕ್ರಮಣಗಳು, ಇದನ್ನು ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಎಷ್ಟೋ ಜನರು ಇದರ ಮೇಲೆ ಎಷ್ಟು ಬಾರಿ ಎಷ್ಟು ವಿಧವಾಗಿ ಆಕ್ರಮಣಗಳನ್ನು ನಡೆಸಿದರೂ ಸಹ ಇವತ್ತಿಗೂ ಈ ಧರ್ಮವು ಇಷ್ಟು ದೃಢವಾಗಿ ನಿಂತಿದೆ. ಅಂದರೆ ಅಷ್ಟೊಂದು ದೃಢವಾಗಿ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದರಿಂದ ಎಷ್ಟು ಜನ ಪ್ರಯತ್ನ ಮಾಡಿದರೂ ಸಹ ಇದನ್ನು ನಾಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಸಹ ಇವತ್ತಿಗೂ ಈ ಒಂದು ಧರ್ಮವು ಇಷ್ಟು ದೃಢವಾಗಿ ಈ ಒಂದು ದೇಶದಲ್ಲಿ ನಿಂತಿದೆ. ಹಾಗಾಗಿ ಇಂತಹ ಒಂದು ಧರ್ಮೋದ್ಧಾರವನ್ನು ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು. ಅವರ ಅವತಾರ ಕಾಲದಲ್ಲಿ ತುಂಬ ಜನ ಭಗವಂತನೇ ಇಲ್ಲ, ಈ ಧರ್ಮ ಅಧರ್ಮ ಪುಣ್ಯ ಪಾಪ ಇತ್ಯಾದಿಗಳು ಯಾವುದೂ ಇಲ್ಲವೇ ಇಲ್ಲ, ಎಲ್ಲರೂ ಅವರವರ ಇಷ್ಟ ಬಂದ ಹಾಗೆ ಏನೇನೋ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು,
ಇಷ್ಟ ಬಂದ ಹಾಗೆ ಜೀವನ ನಡೆಸ್ಬೋದು, ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾ ಇದ್ರು. ಆಗ ಅವರಿಗೆಲ್ಲರಿಗೂ ಸಹ ಯಾವುದು ವಾಸ್ತವ ತತ್ವ ಏನಿದೆಯೋ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದ್ದು ಅದನ್ನು ಉಪದೇಶ ಮಾಡಿದ್ದಾರೆ. ಈ ಜೀವನ ಅನ್ನುವುದು ಯಾತಕ್ಕಾಗಿ ನಮಗೆ ಬಂದಿದೆ? ಮನುಷ್ಯನಿಗೆ, ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ 2 ಕರ್ತವ್ಯಗಳಿದೆ. ಒಂದು, ಈ ಒಂದು ಜೀವನವನ್ನು ನಡೆಸುವುದು. ಜೀವನ ನಡೆಸುವುದು ಅನ್ನೋದು ಎಲ್ಲರಿಗೂ ಇರುವಂತಹ ಒಂದು ಕರ್ತವ್ಯ. ಹುಟ್ಟಿದ ಮೇಲೆ ಕೊನೆಯ ತನಕ ಈ ಒಂದು ಜೀವನದಲ್ಲಿ ಏನು ಕಡಿಮೆ ಆಗದೇ ಇರುವ ಹಾಗೆ ಚೆನ್ನಾಗಿ ಜೀವನ ನಡೆಸುವುದು. ನಮಗೂ ಒಳ್ಳೆಯದಾಗಬೇಕು, ನಮ್ಮಿಂದ ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು, ಅಥವಾ ಇನ್ನೊಬ್ಬರಿಗೆ ನಮ್ಮಿಂದ ಒಳ್ಳೆಯದಾಗುತ್ತೋ ಬಿಡುತ್ತೋ ಅಂತೂ ತೊಂದರೆ ಆಗಬಾರದು ನಮ್ಮಿಂದ. ಆ ರೀತಿಯಾಗಿ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕಾದ್ದು ಮನುಷ್ಯನ ಒಂದು ಕರ್ತವ್ಯ. ಅದಕ್ಕಾಗಿಯೇ ಓದುವುದು, ಕೆಲಸಕ್ಕೆ ಹೋಗೋದು, ಧನ ಸಂಪಾದನೆ ಮಾಡುವುದು ಇತ್ಯಾದಿಗಳೆಲ್ಲವೂ ಸಹ ಜೀವನವನ್ನು ಒಳ್ಳೆಯ ರೀತಿಯಾಗಿ ಜೀವನವನ್ನು ನಡೆಸಲಿಕ್ಕೋಸ್ಕರ, ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೋಸ್ಕರ ಸಂಪಾದನೆ ಮಾಡುವುದು. ಅದರಲ್ಲೇನಾಗುತ್ತೆ ಅಂತಂದರೆ ತುಂಬ ನಮಗೆ ಸಿಗುತ್ತೆ ಅಂತಲ್ಲ, ಏನು ಕಡಿಮೆ ಆಗದೇ ಇರುವಷ್ಟು ನಮಗೆ ಸಂಪಾದನೆಯಾಗಿ ಜೀವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ಹಾಗಾಗಿ ಜೀವನವನ್ನು ನಡೆಸುವುದು ಅನ್ನೋದು ಮನುಷ್ಯನ ಮೊದಲನೇ ಕರ್ತವ್ಯವಾಗಿದೆ. ಆದರೆ ಇಷ್ಟು ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಜೀವನವನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಮನುಷ್ಯನೂ ಮಾಡ್ತಾನೆ ಮತ್ತು ಬೇರೆ ಪ್ರಾಣಿಗಳು ಮಾಡ್ತಾನೆ ಇವೆ. ಪ್ರಾಣಿಗಳು ಸಹ ಜೀವನ ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾರೆ. ಅಂದರೆ ಹುಟ್ಟಿದ ಮೇಲೆ ಅದು ಮನುಷ್ಯ ಇರ್ಬೋದು, ಬೇರೆ ಪ್ರಾಣಿಗಳಿರ್ಬೋದು, ಯಾವುದು ಬೇಕಾದರೂ ಇರಲಿ, ಆ ಜೀವನವನ್ನು ನಡೆಸಬೇಕಾದಂತಹ ಒಂದು ಕರ್ತವ್ಯ ಎಲ್ಲರಿಗೂ ಇದೆ. ಮನುಷ್ಯನಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಪ್ರಾಣಿಗಳು ಸಹ ತಮ್ಮ ಜೀವನವನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾವೆ. ಯಾವ ರೀತಿಯಾಗಿ ಜೀವನ ನಡೆಸಬೇಕು, ತನ್ನ ಆಹಾರವನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡಿಕೊಳ್ಬೇಕು, ಇನ್ನೊಂದು ಪ್ರಾಣಿ ತನ್ನ ಮೇಲೆ ದಾಳಿ ಮಾಡಿದಾಗ ಆದಷ್ಟು ತನ್ನನ್ನು ಹೆಂಗೆ ಕಾಪಾಡಿಕೊಳ್ಬೇಕು, ತನ್ನ ಗೂಡನ್ನು ಹೇಗೆ ಕಟ್ಕೊಳ್ಬೇಕು, ಈ ಎಲ್ಲ ವಿಷಯಗಳ ಒಂದು ತಿಳುವಳಿಕೆ ಪ್ರಾಣಿಗಳಿಗೂ ಇದೆ. ಆ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇರುತ್ತೆ. ಮನುಷ್ಯ ಜೀವಿಸುವಂತಹ ಶೈಲಿ ಒಂಥರ ಇರುತ್ತೆ, ಪ್ರಾಣಿಗಳ ಜೀವನ ಶೈಲಿ ಒಂದು ರೀತಿಯಾಗಿರುತ್ತೆ. ಆ ಶೈಲಿಯಲ್ಲಿ ವ್ಯತ್ಯಾಸ ಇದ್ದರೂ ಜೀವನವನ್ನು ನಡೆಸಬೇಕು, ಅದಕ್ಕಾಗಿ ಪ್ರಯತ್ನ ಮಾಡುವುದು ಅನ್ನೋದು ಮನುಷ್ಯನಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಎರಡಕ್ಕೂ ಸಮಾನ, ಇಬ್ಬರಿಗೂ ಸಮಾನ. ಆದ್ದರಿಂದ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ, ಎಲ್ಲಿ ವ್ಯತ್ಯಾಸ ಬರುತ್ತೆ? ಬರೀ ಜೀವನವನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಮಾತ್ರ ಮಾಡಿದರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಬರಲ್ಲ. ಮತ್ತು ಇನ್ನೇನು ಮಾಡಬೇಕು? ಇನ್ನೊಂದು ಕೆಲಸ ಇದೆ. ಈಗಾಗಲೇ ಹೇಳಿದಂತೆ 2 ಕೆಲಸಗಳನ್ನು ಮನುಷ್ಯ ಮಾಡಬೇಕು. ಒಂದು ಜೀವನ ನಡೆಸುವುದು, ಅದರ ಜೊತೆಗೆ ಇನ್ನೊಂದು ಕೆಲಸ ಇದೆ. ಆ ಒಂದು ಕೆಲಸವನ್ನು ಮಾಡಿದಾಗ ಮಾತ್ರ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ಒಂದು ಶ್ರೇಷ್ಠತೆ ಬರುತ್ತೆ, ಒಂದು ವೈಲಕ್ಷಣ್ಯ ಅನ್ನೋದು ಉಂಟಾಗುತ್ತೆ. ಏನು ಆ ಕೆಲಸ ಅಂತಂದರೆ, ಈ ಜೀವನವನ್ನು ನಡೆಸುವುದರ ಜೊತೆಗೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸ. ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಇದನ್ನು ನಡೆಸಬೇಕು, ಅದು ಪ್ರಾಥಮಿಕವಾದಂತಹ ಕರ್ತವ್ಯ. ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಅದು ನಿಜವಾದಂತಹ ಒಂದು ಕರ್ತವ್ಯ. ಮನುಷ್ಯನ ನಿಜವಾದಂತಹ ಲಕ್ಷ್ಯ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು. ಹಾಗಿದ್ರೆ ಏನು ಮಾಡಬೇಕು? ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಂದರೆ ಏನು ಮಾಡಬೇಕು? ಜೀವನ ನಡೆಸಬೇಕು ಅಂತಂದರೆ ಚೆನ್ನಾಗಿ ಓದಬೇಕು, ಸಂಪಾದನೆ ಮಾಡಬೇಕು, ಅದೆಲ್ಲ ಗೊತ್ತಾಯಿತು. ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದೇ ಒಂದು ಮಾರ್ಗ ಅಂತಂದರೆ ಧರ್ಮಾಚರಣೆ ಮಾಡುವುದು. ಧರ್ಮವನ್ನು ಆಚರಣೆ ಮಾಡುವುದು ಅನ್ನೋದೇ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಒಂದು ಮಾರ್ಗ. ಧರ್ಮಾಚರಣೆ ಮಾಡುವುದು ಅಂತಂದರೆ ಏನು ಮಾಡಿದರೆ ಧರ್ಮಾಚರಣೆ ಮಾಡಿದಂಗೆ ಆಗುತ್ತೆ ಅಂತ ಕೇಳಿದರೆ, ಅಲ್ಲಿ ಪುನಃ 2 ಕೆಲಸಗಳಿದೆ. ಒಂದು ಭಗವದ್ ಆರಾಧನೆ ಮಾಡುವುದು, ಇನ್ನೊಂದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು. ಈ 2 ಕೆಲಸಗಳನ್ನು ಮಾಡಿದರೆ ಇದೇ ಧರ್ಮಾಚರಣೆ. ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದು, ಅಥವಾ ಭಗವಂತನ ಆರಾಧನೆ ಇಂತಹ ಜಾಗಗಳಲ್ಲಿ ಒಂದು ಕಡೆ ಭಗವಂತನ ಆರಾಧನೆ ನಡೀತಾ ಇದೆ, ಅಲ್ಲಿ ಹೋಗಿ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಆ ಕೆಲಸವನ್ನು ಮಾಡಿಕೊಡುವುದು. ನಮ್ಮಿಂದ ಏನು ಸೇವೆ ಮಾಡೋಕ್ಕಾಗುತ್ತೋ ಅದನ್ನಲ್ಲಿ ಹೋಗಿ, ನಮ್ಮ ಶಕ್ತಿ, ಎಲ್ಲರಿಗೂ ಅವರವರ ಶಕ್ತಿಗೆ ಅನುಸಾರವಾಗಿ ಇಂತಹ ಜಾಗದಲ್ಲಿ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ, ಇಂತಹ ದೇವಸ್ಥಾನ ಇದೆ, ಒಂದು ಒಳ್ಳೆಯ ಅನುಷ್ಠಾನ, ಒಳ್ಳೆಯ ಆರಾಧನೆ, ಅದು ಶಾಸ್ತ್ರೋಕ್ತವಾಗಿ, ಅದು ತುಂಬ ಮುಖ್ಯ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಒಂದು ಆರಾಧನೆ ನಡೀತಾ ಇದೆ ಅಂತಂದರೆ ಆಗ ನಾವು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನಲ್ಲಿ ಹೋಗಿ ಮಾಡುವುದು.
ಆರಾಧನೆ ಮಾಡುವುದು ಅಥವಾ ಆರಾಧನೆ ನಡೀತಿರುವಂತಹ ಜಾಗಕ್ಕೆ ಹೋಗಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡುವುದು. ಇದನ್ನು ಮಾಡಿದರೆ ತದ್ವಾರ ಆ ಭಗವದ್ ಆರಾಧನೆಯನ್ನು ಮಾಡಿದಂಗೆ ಆಗುತ್ತೆ. ಹಾಗಾಗಿ ಯಥಾಶಕ್ತಿ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಆದಷ್ಟು ಆ ಭಗವಂತನ ಒಂದು ಆರಾಧನೆಯನ್ನು ಸೇವೆಯನ್ನು ಮಾಡುವುದು. ಇದು ಆ ಧರ್ಮಾಚರಣೆಯಲ್ಲಿ ಮೊದಲನೇ ವಿಷಯ. ಇನ್ನು ಎರಡನೆಯದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು. ಯಾರಿಗೆ ಏನು ಬೇಕಾಗಿದೆಯೋ, ಯಾವುದನ್ನು ನಮ್ಮಿಂದ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಉಪಕಾರವನ್ನು ಮಾಡಿ. ಯಾಕೆಂದರೆ ಉಪಕಾರ ಅಂತಂದರೆ ಅದು ಅನೇಕ ವಿಧವಾಗಿರುತ್ತೆ, ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾರಿಗೆ ಯಾವ ಸಮಯದಲ್ಲಿ ಯಾವುದು ಬೇಕಾಗುತ್ತೋ ಅದು ನಮ್ಮಿಂದ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದರೆ ಅದೇ ನಾವು ಅವರಿಗೆ ಮಾಡುವಂತಹ ಉಪಕಾರ. ಕೆಲವೊಂದು ಸಲ ಉಪಕಾರ ಹೇಗಾಗುತ್ತೆ ಅಂತಂದರೆ ಏನು ಮಾಡಬೇಕಾಗಿಲ್ಲ, ಬರೀ ಒಂದು ಮಾತು ನಾವು ಹೇಳಿಬಿಟ್ರೆ ಸಾಕು, ಅದರಿಂದ ದೊಡ್ಡ ಕೆಲಸ ಆಗುತ್ತೆ. ಆ ಒಂದು ಮಾತನ್ನಾಡುವುದೇ ತುಂಬ ದೊಡ್ಡ ಉಪಕಾರ. ಆ ರೀತಿಯಾಗೂ ಇರುತ್ತೆ, ಕೆಲವೊಂದು ಸಲ ಪರಿಸ್ಥಿತಿ ಹಾಗೂ ಇರುತ್ತೆ. ಬೇರೆ ಇನ್ನೇನು ಕೊಡಬೇಕಾಗಿಲ್ಲ, ಏನು ಖರ್ಚು ಮಾಡೋದು ಬೇಡ, ಶ್ರಮ ಪಡೋದು ಬೇಡ, ಏನು ಬೇಡ. ಒಂದು ಮಾತು ಇದಾಗಲಿ ಅಥವಾ ಇದನ್ನು ಮಾಡಿ ಅಂತ ಒಂದು ಮಾತು ಹೇಳಿಬಿಟ್ರೆ ಸಾಕು, ಅದೇ ತುಂಬ ದೊಡ್ಡ ಉಪಕಾರವೂ ಆಗುತ್ತೆ. ಆ ರೀತಿಯಾಗೂ ಇರುತ್ತೆ ಪರಿಸ್ಥಿತಿ ಕೆಲವೊಂದು ಸಲ. ಹಾಗಾಗಿ ಇನ್ನೊಬ್ಬರಿಗೆ ಏನು ಬೇಕಾಗಿದೆಯೋ ಅದು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಇನ್ನೊಬ್ಬರಿಗೆ ಕೊಡುವುದು ಅನ್ನೋದೇ ಇಲ್ಲಿ ಉಪಕಾರ ಅಂತಂದರೆ. ಹಾಗಾಗಿ ಈ ಭಗವದ್ ಆರಾಧನೆ ಮಾಡುವುದು ಮತ್ತು ಪರೋಪಕಾರವನ್ನು ಮಾಡುವುದು, ಈ ಎರಡನ್ನು ಮಾಡಿದರೆ ಜೀವನದಲ್ಲಿ ತದ್ವಾರ ನಾವು ಧರ್ಮಾಚರಣೆಯನ್ನು ಮಾಡಿದ ಹಾಗಾಗುತ್ತೆ. ತದ್ವಾರ ಈ ಜೀವನವು ಸಾರ್ಥಕ ಆಗುತ್ತೆ. ಬೇರೆ ಕೆಲಸಗಳನ್ನು ಏನೇ ಮಾಡಿದರೂ ಸಹ ನಾವು ಎಷ್ಟು ಸಂಪಾದನೆ ಮಾಡಿ, ಎಷ್ಟೇ ಓದಿ, ಎಷ್ಟೇ ಸಂಪಾದನೆ ಮಾಡಿ, ಏನೇ ಇದ್ದರೂ ಸಹ ಅದೆಲ್ಲವುದು ಇಲ್ಲಿಗೆ ಮಾತ್ರ ಸೀಮಿತ. ಇಲ್ಲಿಗೆ ಅಂತಂದರೆ ಈ ಲೋಕಕ್ಕೆ, ನಾವು ಈ ಶರೀರದಲ್ಲಿ ಬದುಕಿರುವಾಗ ಮಾತ್ರವೇ ಅದು ಸೀಮಿತ. ಆಮೇಲೆ ಇದನ್ನು ಬಿಟ್ಟು ನಾವು ಇನ್ನೊಂದು ಲೋಕಕ್ಕೆ ಹೋದ ಮೇಲೆ ಆವಾಗ ಆ ಇನ್ನೊಂದು ಲೋಕದಲ್ಲಿರುವವರು ಈ ಮನುಷ್ಯ, ಈ ಜೀವಾತ್ಮ, ಅವನು ಮನುಷ್ಯನಾಗಿದ್ದಾಗ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ, ಎಷ್ಟು ಭಗವದಾರಾಧನೆ ಮಾಡಿದ್ದಾನೆ, ಎಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ದಾನೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ ಅನ್ನುವುದನ್ನು ನೋಡಿ ಅಲ್ಲಿಂದ ಅವನ ಮುಂದಿನ ಜನ್ಮ, ಅವನ ಮುಂದಿನ ಗತಿಯನ್ನು ತೀರ್ಮಾನ ಮಾಡ್ತಾರೆ. ಅವನು ಅಲ್ಲಿರುವವರು ಇವನು ಮನುಷ್ಯನಾಗಿ ಜೀವಂತವಾಗಿದ್ದಾಗ ಎಷ್ಟು ಓದಿದ್ದ, ಎಷ್ಟು ಸಂಪಾದನೆ ಮಾಡಿದ್ದ ಅನ್ನೋದನ್ನು ನೋಡುವುದಿಲ್ಲ, ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದ ಅನ್ನೋದನ್ನು ನೋಡಲ್ಲ. ಅದೆಲ್ಲ ಇರಲಿ, ಆದರೆ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದ, ಎಷ್ಟು ಭಗವದ್ ಆರಾಧನೆ ಮಾಡಿದ್ದ ಅನ್ನೋದನ್ನು ಮಾತ್ರವೇ ಅಲ್ಲಿ ನೋಡಲಾಗುತ್ತೆ. ಅದರಂತೆಯೇ ಫಲವನ್ನು ಅಲ್ಲಿ ಕೊಡಲಾಗುತ್ತೆ. ಆದ್ದರಿಂದ ಇಂತಹ ಒಂದು ಧರ್ಮಾಚರಣೆ ಅನ್ನೋದು, ಅದನ್ನ ಇಲ್ಲಿ ನಾನು ಹೇಳಬಯಸುವುದೇನು ಅಂತಂದರೆ, ಧರ್ಮ ಅಂದರೆ ಏನು ಅಂದರೆ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಧರ್ಮ ಅಂತಂದರೆ ಭಗವದ್ ಆರಾಧನೆಯನ್ನು ಮಾಡುವುದು, ಹಾಗೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು. ಇಷ್ಟು ಮಾಡಿದರೆ ನಿಜವಾಗಲೂ ನಾವು ಧರ್ಮವನ್ನು ಆಚರಣೆ ಮಾಡಿದ ಹಾಗಾಗುತ್ತೆ. ತದ್ವಾರ ನಮ್ಮ ಜೀವನ ಅನ್ನುವುದು ಸಾರ್ಥಕವಾಗುತ್ತೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳಬೇಕು ಅಂತಂದರೆ ಆವಾಗ ಶಾಸ್ತ್ರಗಳು ಅದನ್ನೆಲ್ಲ ವಿಶೇಷವಾಗಿ ನೋಡಬೇಕಾಗುತ್ತೆ, ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಆದರೆ ಇದರ ಸಾರಾಂಶ, ಧರ್ಮದ ಒಂದು ಸಾರಾಂಶ ಅಂತಂದರೆ ಭಗವದಾರಾಧನೆ ಮತ್ತು ಪರೋಪಕಾರ. ಅದರಿಂದ ಈ ರೀತಿಯಂತಹ ಒಂದು ಧರ್ಮದ ಆಚರಣೆ ಅನ್ನೋದು ನಮಗೆ ಅತ್ಯಂತ ಅವಶ್ಯಕವಾದದ್ದು, ಈ ಜೀವನಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಜೀವನದಲ್ಲಿ ಎಲ್ಲರಿಗೂ ಏನೇನೋ ಕೆಲಸಗಳಿವೆ. ಎಲ್ಲರಿಗೂ ನಾವು ಇವತ್ತಿನ ದಿವಸ ಇಷ್ಟು ಜನ ಇದ್ದೀರಿ, ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ. ಮನೆಯಲ್ಲಿ ಮನೆ ಕೆಲಸ ಇತ್ಯಾದಿ ಜವಾಬ್ದಾರಿಗಳೆಲ್ಲ ಇದೆ. ಅದೆಲ್ಲ ಅನಿವಾರ್ಯ, ಅವರೇ ಮಾಡಬೇಕು, ನೀವೇ ಮಾಡಬೇಕು, ಬೇರೆ ಯಾರೂ ಮಾಡಲಿಕ್ಕಾಗುವುದಿಲ್ಲ. ಅಂಥ ಒಂದು ಜವಾಬ್ದಾರಿಗಳು ಅನೇಕ ಇವೆ. ಆದರೆ ಅದೆಲ್ಲ ಇದ್ದರೂ ಅದರ ಜೊತೆಗೆ ಈ ಒಂದು ಧಾರ್ಮಿಕವಾದಂತಹ ಒಂದು ಆಚರಣೆಯೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಇದಕ್ಕೊಂದು ಸಮಯ, ಅದಕ್ಕೊಂದು ಸಮಯ. ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳು, ಅದನ್ನೆಲ್ಲ ನಿಭಾಯಿಸುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಸಮಯ, ಆ ಸಮಯದಲ್ಲಿ ಅದನ್ನು ಮಾಡುವುದು. ಆಮೇಲೆ ಒಂದಿಷ್ಟು ಸಮಯ ನಮ್ಮ ಧಾರ್ಮಿಕವಾದಂತಹ ಆಚರಣೆಗೆ, ನಮ್ಮ ಆತ್ಮೋನ್ನತಿಗೆ, ನಮ್ಮ ಆತ್ಮೋದ್ಧಾರಕ್ಕಾಗಿ, ಅಂದರೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ. ಹಾಗಾಗಿ ಈ ರೀತಿಯಾಗಿ ಈ ಧರ್ಮಾಚರಣೆ ಅನ್ನೋದು ಮನುಷ್ಯನಿಗೆ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಇಡೀ ಜಗತ್ತಿಗೆ ಒಂದು ಆಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಧರ್ಮ. ನಾವು ಅಂದ್ಕೊಳ್ತೀವಿ ಜಗತ್ತಿನಲ್ಲಿ ಎಲ್ಲರೂ ನಾವು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಹತ್ರ ಹಣ ಇರಬೇಕು ಅಥವಾ ಇನ್ನೇನೋ ಇರಬೇಕು, ಅದಿದ್ದರೆ ನಾವು ಚೆನ್ನಾಗಿರಬಹುದು ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಆದರೆ ವಾಸ್ತವವಾಗಿ ಹಾಗಲ್ಲ. ಅದು ಯಾವುದರಿಂದಲೂ ನಾವು ನಿಜವಾಗಲೂ ನಾವು ಸುಖವಾಗಿರಬೇಕು ಅಂತಂದರೆ ನಮ್ಮ ಹತ್ರ ಇರಬೇಕಾದದ್ದು ಧರ್ಮ. ಈ ಧರ್ಮ ಅನ್ನೋದಿದ್ರೆ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಧರ್ಮ ಅನ್ನೋದು ನಮ್ಮ ಹತ್ರ ಇಲ್ಲ ಅಂತಂದರೆ
ಕೈಯಲ್ಲಿ ಬೇಕಾದಷ್ಟು ದುಡ್ಡಿದ್ರೂ ಸಹ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದೆ ಕೈಯಲ್ಲಿ ಬೇಕಾದಷ್ಟು ದುಡ್ಡಿದೆ, ದೊಡ್ಡ ಅಧಿಕಾರ ಇದೆ, ತುಂಬ ಬಲ ಇದೆ, ಎಲ್ಲ ಇದೆ. ಆದರೆ ಅದನ್ನು ಅನುಭವಿಸಬೇಕು ಅಂತಂದರೆ ಆ ಧರ್ಮ ಅನ್ನೋದು ಇರಲೇಬೇಕು. ಅದಿಲ್ಲ ಅಂತಂದರೆ ಅನುಭವಿಸಲಿಕ್ಕೆ ಸಾಧ್ಯ ಆಗುವುದು. ನಾವು ತುಂಬ ಜನರನ್ನು ನೋಡ್ತಾನೆ ಇರ್ತೀವಿ. ತುಂಬ ಜನ ಉದಾಹರಣವಾಗಿ ನಮಗೆ ಇದ್ದೇ ಇದ್ದಾರೆ ಲೋಕದಲ್ಲಿ. ತುಂಬ ಇದೆ, ಎಲ್ಲವೂ ಇದೆ, ಆದರೆ ಸುಖವಾಗಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ. ಆದರೆ ಏನೂ ಇಲ್ಲ, ಏನೋ ಒಂದಿಷ್ಟು ಇದೆ, ಆದರೆ ಅವರು ತುಂಬ ಸಂತೋಷವಾಗಿರುವುದನ್ನು ಸಹ ನಾವು ನೋಡ್ತಾ ಇರ್ತೀವಿ. ಎಲ್ಲವುದನ್ನು ನಾವು ನೋಡ್ತಾ ಇರ್ತೀವಿ ಲೋಕದಲ್ಲಿ. ಆದ್ದರಿಂದ ನಿಜವಾಗಲೂ ಈ ಲೋಕಕ್ಕೆ ಆಧಾರವಾಗಿರುವುದು ಯಾವುದು ಅಂತಂದರೆ ಧರ್ಮ. ಆ ಧರ್ಮವು ಇದ್ದರೆ ಈ ಲೋಕವು ಚೆನ್ನಾಗಿರುತ್ತೆ. ಅದಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ಈ ಲೋಕವು ಚೆನ್ನಾಗಿರುವುದಿಲ್ಲ. ಅಂದರೆ ಈ ಧರ್ಮ ಅನ್ನೋದು ಲೋಕಕ್ಕೆ, ಈ ಜಗತ್ತಿಗೆ ಆಧಾರವಾಗಿದೆ ಅಂತ ಹೇಗೆ ಹೇಳುವುದು ಅಂತ ಕೇಳಿದರೆ, ಈಗ ಲೋಕದಲ್ಲಿ ಎಲ್ಲರಿಗೂ ಒಂದು ಆಸೆ ಇದೆ. ಏನು ಅಂತಂದರೆ, ಒಂದು ನಾನು ಚೆನ್ನಾಗಿರಬೇಕು, ನಾನು ಸುಖವಾಗಿರಬೇಕು, ಸುಖವಾಗಿಯೇ ಇರಬೇಕು, ಯಾವಾಗಲೂ ನಾನು ಸುಖವಾಗಿಯೇ ಇರಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಆದರೆ ಅದೇ ಇದೊಂದು ಆಸೆ. ಆದರೆ ಅದೇ ರೀತಿಯಾಗಿ ಇದರ ಜೊತೆಗೆ ಇನ್ನೊಂದು ಆಸೆ ಏನು ಅಂತಂದರೆ, ನನಗೆ ಯಾವತ್ತೂ ಸಹ ದುಃಖ ಅನ್ನೋದು ಬರಬಾರದು, ಕಷ್ಟ ಬರಬಾರದು ಅನ್ನೋದು ಎಲ್ಲರಿಗೂ ಇರುವಂತಹ ಆಸೆ. ನಾನು ಯಾವಾಗಲೂ ಸುಖವಾಗಿರಬೇಕು, ನನಗೆ ಯಾವತ್ತೂ ದುಃಖ ಅನ್ನೋದು ಬರಬಾರದು. ಇದು ಎಲ್ಲರಿಗೂ ಇರುವಂತಹ ಆಸೆಗಳು. ಆದರೆ ಇದಕ್ಕೆ ತಕ್ಕಂತೆ ಆಗ್ತಾ ಇಲ್ಲ. ಫಲ ಮಾತ್ರ ಹೀಗೆ ಸಿಗ್ತಾ ಇಲ್ಲ. ಸುಖ ಬೇಕು ಅಂತಂದರೂ ಸುಖ ಸಿಗ್ತಾ ಇಲ್ಲ. ಸುಮ್ಮನೆ ಮಧ್ಯದಲ್ಲಿ ಬಂದು ಹೋಗ್ತಾ ಇದೆ ಸುಖ. ಯಾವಾಗಲೂ ಸುಖ ಇರಬೇಕು ಅಂತ ಇದೆ ಆಸೆ, ಆದರೆ ಸುಖ ಯಾವಾಗಲೂ ಸಿಗ್ತಾ ಇಲ್ಲ. ದುಃಖ ಬರಬಾರದು ಅಂತಿದೆ, ಆದರೆ ಬರುವುದು ಮಾತ್ರ ನಿಲ್ತಾ ಇಲ್ಲ. ದುಃಖವು ಯಾವುದೋ ಒಂದು ರೀತಿಯಲ್ಲಿ ಒಂದಾದ್ಮೇಲೆ ಒಂದು ದುಃಖ ಅನ್ನೋದು ಬರ್ತಾನೇ ಇದೆ. ಇಲ್ಲಿ ಎಲ್ಲದೂ ಮನುಷ್ಯ ಅವನು ಅನ್ಕೊಂಡ ಹಾಗೆ ಎಲ್ಲವುದನ್ನು ಮಾಡ್ಬೋದು, ಒಂದಿಷ್ಟು ಮಾಡ್ಬೋದು. ಆದರೆ ಎಲ್ಲವುದನ್ನು ಮನುಷ್ಯ ತಾನು ಅನ್ಕೊಂಡ ಹಾಗೆ ಮಾಡಬಹುದು ಅಂತಂದರೆ ಆಗ ತಾನು ಯಾವಾಗಲೂ ಸುಖವಾಗಿರಬೇಕು ಅಂತ ಅಂದ್ಕೊಳ್ತಾ ಇರುವುದರಿಂದ ಯಾವಾಗಲೂ ಸುಖ ಸಿಗಬೇಕು ಅಂತ ಆಗುತ್ತೆ. ನನಗೆ ದುಃಖ ಬರಬಾರದು ಅಂತ ಎಲ್ಲರೂ ಹೇಳ್ತಾರೆ. ಅವನೊಬ್ಬ ಮೂರ್ಖ ಆಗಿರ್ಬೋದು, ಆದರೂ ಅವನು ಹೇಳುವುದೇನು ಅಂತಂದರೆ, ಅವನೊಬ್ಬ ಪಂಡಿತ ಇರ್ಬೋದು, ಒಬ್ಬ ಪಾಮರ ಇರ್ಬೋದು, ಆದರೆ ಅವ ಹೇಳುವುದೇನು ಅಂತಂದರೆ ನನಗೆ ದುಃಖ ಬರಬಾರದು ಅಂತಲೇ ಹೇಳುವುದೆಲ್ಲರೂ. ಆದರೆ ದುಃಖ ಬರಬಾರದು ಅಂತ ಬಯಸಿದ ಮಾತ್ರಕ್ಕೆ ಬರುವುದು ನಿಲ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ, ಈ ಸುಖವನ್ನು ಅನುಭವಿಸುವುದು ಅಥವಾ ದುಃಖವನ್ನು ಹೋಗಲಾಡಿಸಿಕೊಳ್ಳುವುದು ಅನ್ನೋದು ಅದು ನಮ್ಮ ಕೈಯಲ್ಲಿ, ಅಂದರೆ ನಾವು ಬಯಸಿದಂತೆ ಆಗುವಂತಹ ಕೆಲಸ ಅಲ್ಲ. ಇದು ಯಾವುದರ ಅಧೀನ? ಇದು ನಮ್ಮ ಅಧೀನ ಅಲ್ಲ. ಯಾವುದರ ಅಧೀನ ಅಂತಂದರೆ ಧರ್ಮದ ಅಧೀನ. ಧರ್ಮ ಅನ್ನೋದು ನಿನಗಿದ್ರೆ ಸುಖ ಅನ್ನೋದು ಸಿಗುತ್ತೆ, ಅದಿಲ್ಲ ಅಂತಂದರೆ ಸುಖ ಅನ್ನೋದು ಸಿಗುವುದಿಲ್ಲ. ಅಥವಾ ಅಧರ್ಮ ಅನ್ನೋದಿದ್ರೆ ದುಃಖ ಅನ್ನೋದು ಬರುತ್ತೆ. ಈ ಸುಖ ದುಃಖ, ನಾವು ಬಯಸುವಂತಹ ಸುಖ, ನಾವು ಬೇಡ ಅಂತ ಹೇಳ್ತಾ ಇರುವಂತಹ ದುಃಖ, ಇದೆಲ್ಲವೂ ಸಹ ಧರ್ಮಾಧರ್ಮಗಳ ಅಧೀನವಾಗಿದೆ. ಮನುಷ್ಯನ ಅಧೀನ ಅಲ್ಲ, ಧರ್ಮಾಧರ್ಮಗಳ ಅಧೀನವಾಗಿದೆ. ಮನುಷ್ಯ ಏನು ಮಾಡಬಹುದು ಅಂತಂದರೆ, ಶಾಸ್ತ್ರಗಳಿಂದ ಅಥವಾ ಆ ಶಾಸ್ತ್ರಗಳನ್ನು ತಿಳಿದಿರ್ತಕ್ಕಂತಹ ಹಿರಿಯರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನು ತಿಳ್ಕೊಂಡು ಧರ್ಮವನ್ನು ಆಚರಣೆ ಮಾಡುವುದು, ಅಧರ್ಮವನ್ನು ಬಿಡುವುದು, ಈ ಕೆಲಸವನ್ನು ಮನುಷ್ಯ ಮಾಡಬೇಕು. ಹೇಗೆ ಅಂತಂದರೆ, ನಮಗೆ ಯಾವ ಫಲ ಯಾವ ಹಣ್ಣು ನಮಗೆ ಬೇಕೋ ಆ ಹಣ್ಣಿನ ಬೀಜವನ್ನು ನಾವು ನೆಡಬೇಕು. ನಮಗೆ ಯಾವುದು ಬೇಕೋ, ಯಾವುದು ಒಳ್ಳೆಯ ಗಿಡ, ಯಾವುದು ಒಳ್ಳೆಯ ಮರದ ಹಣ್ಣಿನ ಒಂದು ಬೀಜ, ಯಾವುದು ಕೆಟ್ಟ ಒಂದು ವಿಷವೃಕ್ಷದ ಬೀಜ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು, ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲ ನಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ನಮಗೆ ಆ ವ್ಯತ್ಯಾಸ ಎಲ್ಲ ಗೊತ್ತಾಗೋದಿಲ್ಲ ಅಂತಂದರೆ ಏನು ಮಾಡಬೇಕು? ಯಾರು ಕೃಷಿಕರು ಇರ್ತಾರೋ, ಯಾರು ಕೃಷಿ ಮಾಡುವವರು ಇರ್ತಾರೋ ಅಂಥವ್ರ ಹತ್ರ ಹೋಗಿ ತಿಳ್ಕೊಳ್ಬೇಕು. ಅವರಿಗಾದರೆ ಗೊತ್ತಾಗುತ್ತೆ. ಅವ್ರು ನೋಡಿದ ತಕ್ಷಣ ಹೇಳ್ತಾರೆ, ಇದಿಂತಹ ಮರದ ಬೀಜ, ಇದಿಂತಹ ಮರದ ಬೀಜ, ಇದನ್ನು ನೆಟ್ಟರೆ ಇದಕ್ಕೆ ಇಷ್ಟು ವರ್ಷಗಳಲ್ಲಿ ಇದು ಫಲ ಕೊಡುತ್ತೆ ಅಂತ ಅದನ್ನೆಲ್ಲ ಅವ್ರು ಹೇಳ್ತಾರೆ. ಅದನ್ನೆಲ್ಲ ತಿಳಿದವರು ಅವ್ರು ಆಗಿರ್ತಾರೆ. ಆದ್ದರಿಂದ ನಾವು ಏನು ಮಾಡಬೇಕು ಅಂತಂದರೆ, ಯಾವುದು ಸರಿಯಾದಂತಹ ಬೀಜ, ಯಾವುದು ಕೆಟ್ಟ ಮರದ ಒಂದು ಬೀಜ, ವಿಷವೃಕ್ಷದ ಬೀಜ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ನಾವು ತಿಳ್ಕೊಳ್ಬೇಕು. ಇಲ್ಲಾಂದರೆ ಅದನ್ನು ಯಾರು ತಿಳಿದಿರ್ತಾರೋ ಅವರ ಮೂಲಕವಾಗಿ ಆದರೂ ತಿಳ್ಕೊಳ್ಳಬೇಕು. ಅದರಿಂದ ತಿಳ್ಕೊಂಡು ಯಾವುದು ಸರಿಯಾದಂತಹ ಬೀಜವೋ ಅದನ್ನೇ ನೆಡಬೇಕು. ಅದರಿಂದ ಬರುವಂತಹ ಫಲವನ್ನು ನಾವು ಅನುಭವಿಸಬೇಕು. ಅಷ್ಟೇ ಹೊರತು ಏನು ಸರಿಯಾಗಿ ತಿಳ್ಕೊಳ್ಳದೆ ನಮ್ಮ ಇಷ್ಟ ಬಂದಾಗ ಏನೋ ಒಂದು ಬೀಜ ನೆಡುವುದು, ಅದು ಅಕಸ್ಮಾತ್ ಅದು ವಿಷವೃಕ್ಷದ ಬೀಜ ಆಗುವುದು, ನಾವು ಅದನ್ನು ಸರಿಯಾಗಿ ವಿಚಾರ ಮಾಡದೆ ನೆಟ್ಬಿಡುವುದು, ಅಥವಾ ಗೊತ್ತಿದ್ದರೂ ಸಹ ವಿಷವೃಕ್ಷದ ಬೀಜವನ್ನು ನೆಡುವುದು, ಅದರಿಂದ ಫಲ ಬಂದ ಮೇಲೆ ವಿಷವೃಕ್ಷದ ಫಲವನ್ನು ತಿಂದ ಮೇಲೆ ನಮಗೆ ತೊಂದರೆ ಆದ ಮೇಲೆ ಆವಾಗ ಬೇಜಾರು ಮಾಡಿಕೊಳ್ಳುವುದು, ಇದನ್ನೆಲ್ಲ ಮಾಡಿದರೆ ಅದು ಯಾರು ತಪ್ಪಾಗುತ್ತೆ? ನೆಟ್ಟವನ ಒಂದು ತಪ್ಪಾಗುತ್ತೆ. ಇಲ್ಲಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ, ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಿ, ಎಲ್ಲ ಮನುಷ್ಯರು ಯಾವ ರೀತಿಯಾಗಿ ಜೀವನ ನಡೆಸಬೇಕು ಅನ್ನುವಂತಹ ವಿಷಯಗಳನ್ನೆಲ್ಲ ವೇದಗಳು, ಶಾಸ್ತ್ರಗಳು
ಶಾಸ್ತ್ರಗಳಲ್ಲಿ ಉಪದೇಶ ಮಾಡಿ, ಯಾರು ಹೇಗಿರಬೇಕು ಅನ್ನೋದನ್ನೆಲ್ಲ ಉಪದೇಶ ಮಾಡಿ, ಆ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಜ್ಞಾನದ ಶಕ್ತಿಯನ್ನು, ಅದರಂತೆ ಆಚರಣೆ ಮಾಡುವಂತಹ ಒಂದು ಕರ್ತೃತ್ವ ಶಕ್ತಿಯನ್ನು ಭಗವಂತ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಸೃಷ್ಟಿ ಮಾಡಿದ್ದಾನೆ. ಮನುಷ್ಯರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಈ ಪಾಂಚಭೌತಿಕವಾದಂತಹ ಪ್ರಪಂಚವನ್ನು, ಪಂಚಭೂತಾತ್ಮಕವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿ, ಮನುಷ್ಯ ತನ್ನ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನೆಲ್ಲ ಉಂಟು ಮಾಡಿ, ವೇದಶಾಸ್ತ್ರಗಳಲ್ಲಿ ಮನುಷ್ಯ ಯಾವ ರೀತಿಯಾಗಿ ಜೀವನ ನಡೆಸಬೇಕು ಅನ್ನೋದ ವಿಷಯಗಳನ್ನೆಲ್ಲ ಉಪದೇಶ ಮಾಡಿ, ಅವುಗಳನ್ನು ತಿಳ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಮನುಷ್ಯನಿಗೆ ಕೊಟ್ಟು, ಅದರಂತೆ ನಡ್ಕೊಳ್ಳುವ ಆಚರಣೆ ಮಾಡುವಂತಹ ಒಂದು ಶಕ್ತಿಯನ್ನು ಸಹ ಭಗವಂತ ಮನುಷ್ಯನಿಗೆ ಕೊಟ್ಟಾಗಿದೆ. ಇಷ್ಟು ಭಗವಂತ ಮಾಡಿಟ್ಟಿದ್ದಾನೆ. ಈಗ ಮನುಷ್ಯನಾಗಿರ್ತಕ್ಕಂಥವನು ಏನು ಮಾಡಬೇಕು ಅಂತಂದರೆ, ಭಗವಂತ ಕೊಟ್ಟಿರುವಂತಹ ಬುದ್ಧಿಶಕ್ತಿಯನ್ನು, ಭಗವಂತ ಕೊಟ್ಟಿರುವಂತಹ ಕರ್ತೃತ್ವ ಶಕ್ತಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದರಂತೆ ಜೀವನವನ್ನು ನಡೆಸಿದರೆ ತದ್ವಾರ ನಮಗೆ ಬೇಕಾದಂತಹ ಒಂದು ಫಲ ನಮಗೆ ಸಿಗುತ್ತೆ. ಆದ್ದರಿಂದ ಇಲ್ಲಿ ಅಂದರೆ ಹೇಗೆ, ಈ ಉದಾಹರಣೆಗೆ ಒಂದು ಬೀಜ ಇದೆ, ಅದರ ಬಗ್ಗೆ ತಿಳಿದಂಥವರು ಇದ್ದಾರೆ. ಅದನ್ನು ಸರಿಯಾಗಿ ತಿಳ್ಕೊಂಡು ಅದರಂತೆ ಅದನ್ನು ನೆಟ್ಟು ಅದರಿಂದ ವ್ಯವಸಾಯವನ್ನು ಮಾಡಿ ಫಲವನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿ ನಮಗಿದೆ. ಅಂಥವನ್ನೇನು ಮಾಡಬೇಕು ಅಂತಂದರೆ, ಆ ನೆಡುವಾಗ ಸರಿಯಾದಂತಹ ಒಂದು ಬೀಜವನ್ನು ನೆಡಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡು ಸರಿಯಾದದ್ದನ್ನು ನೆಡಬೇಕು. ಯಾವುದು ಸರಿ ಇಲ್ವೋ ಅದನ್ನು ನೆಡಲಿಕ್ಕೆ ಹೋಗಬಾರದು. ಈ ರೀತಿಯಾಗಿ ಮಾಡಿದರೆ ಆವಾಗ ಅವನು ಸರಿಯಾದಂತಹ ಮನುಷ್ಯ ಅಂತ ಅನಿಸ್ಕೊಳ್ತಾನೆ. ಅದೇ ರೀತಿ ಇಲ್ಲೂ ಸಹ ವೇದಶಾಸ್ತ್ರಗಳಲ್ಲಿ ಯಾವ ಧರ್ಮವನ್ನು ಭಗವಂತ ಹೇಳಿದ್ದಾನೋ ಅದನ್ನು ಆಚರಣೆ ಮಾಡುವುದರಿಂದ ನಾವು ಬಯಸುವಂತಹ ಒಂದು ಸುಖ ಏನಿದೆಯೋ ಅದು ನಮಗೆ ಪ್ರಾಪ್ತವಾಗುತ್ತೆ. ನಿಜವಾಗಿ ನಾನು ಯಾವಾಗಲೂ ಸುಖವಾಗಿರಬೇಕು ಅಂತ ಯಾವ ಸುಖವನ್ನು ನಾವು ಬಯಸ್ತಾ ಇದ್ದೀವೋ ಅದು ನಮಗೆ ಪ್ರಾಪ್ತವಾಗಬೇಕು. ಯಾಕೆಂತಂದರೆ ಅದು ಧರ್ಮದ ಅಧೀನ. ಆದ್ದರಿಂದ ಆ ಧರ್ಮವನ್ನು ಆಚರಣೆ ಮಾಡುವುದು ನಮ್ಮ ಕರ್ತವ್ಯ. ಅದನ್ನೇ ಗೀತೆಯಲ್ಲೂ ಸಹ ಭಗವಂತ ಹೇಳಿದ್ದೇನು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಇದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದೇನು. ಈಗ ಹೇಳಿದಂತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನೆಲ್ಲ ನಾನು ಹೇಳಾಗಿದೆ. ಭಗವಂತ ಹೇಳ್ತಾ ಇರೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನೆಲ್ಲ ನಾನು ಹೇಳಾಗಿದೆ. ಅದನ್ನು ತಿಳ್ಕೊಳ್ಳುವಂತಹ ಒಂದು ಬುದ್ಧಿಶಕ್ತಿಯನ್ನು ನಿನಗೆ ಕೊಟ್ಟಿದ್ದೀನಿ. ಅದನ್ನು ಆಚರಣೆ ಮಾಡುವಂತಹ ಒಂದು ಕರ್ತೃತ್ವ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೀನಿ. ಹಾಗಾಗಿ ನಿನಗೆ ಅದಕ್ಕೆ ತಕ್ಕಂತಹ ಒಂದು ಫಲ ಬೇಕು ಅಂತಂದರೆ ಆ ಫಲ ಯಾವ ಕರ್ಮದಿಂದ ಬರುತ್ತೋ ಅದನ್ನು ಮಾಡು. ಅದನ್ನು ಮಾಡುವುದು ನಿನ್ನ ಕೆಲಸ. ನೀನು ಯಾವ ಕರ್ಮವನ್ನು ಮಾಡ್ತೀಯೋ ಅದಕ್ಕೆ ತಕ್ಕಂತಹ ಫಲವನ್ನು ನಾನು ಕೊಡ್ತೀನಿ. ಯಾವ ಕೆಲಸ ಅಂದರೆ ಹೇಗೆ, ಯಾವ ಬೀಜವನ್ನು ನೆಡ್ತೀವೋ ಆ ಫಲವನ್ನೇ ಆ ಮರ ನಮಗೆ ಕೊಡುತ್ತೆ. ನಾವು ಮಾವಿನ ಮರದ ಬೀಜವನ್ನು ನೆಟ್ಟಾಗ ವಿಷವೃಕ್ಷದ ಫಲ ಬರಲ್ಲ, ಅಥವಾ ವಿಷವೃಕ್ಷದ ಬೀಜವನ್ನು ನೆಟ್ಟಾಗ ಮಾವಿನ ಮರದ ಫಲ ನಮಗೆ ಬರುವುದಿಲ್ಲ. ಯಾವ ಬೀಜವನ್ನು ನೆಡ್ತೀವೋ ಆ ಫಲವೇ ನಮಗೆ ಬರುತ್ತೆ. ಆದರೆ ಆ ನೆಡುವುದು ನಮ್ಮ ಕೆಲಸ. ಸರಿಯಾಗಿ ನೋಡಿಕೊಂಡು ಅದನ್ನು ನೆಡುವುದು ನಮ್ಮ ಕೆಲಸ. ಅದನ್ನೇ ಗೀತೆಯಲ್ಲೂ ಭಗವಂತ ಹೇಳಿದ್ದು, ಕರ್ಮಣ್ಯೇವ. ಸರಿಯಾದಂತಹ ಕರ್ಮ ಯಾವುದು ಅನ್ನೋದನ್ನು ನೀನು ತಿಳ್ಕೊಂಡು ಆ ಕರ್ಮವನ್ನು ಆಚರಣೆ ಮಾಡುವುದು ನಿನ್ನ ಕೆಲಸ. ಆಮೇಲೆ ಅದರ ಫಲವನ್ನು ನಾನು ಕೊಡ್ತೀನಿ. ನೀನು ಯಾವುದನ್ನು ಮಾಡ್ತೀಯೋ ಅದನ್ನು ನಾನು ಕೊಡ್ತೀನಿ. ನೀನೇನಾದರೂ ಕೆಟ್ಟ ಕೆಲಸವನ್ನು ಮಾಡುವಾಗ ನಾನು ಬಂದುಬಿಟ್ಟು ಅದು ಮಾಡಬೇಡ ಅದು ಇದು ಅಂತ ನಾನು ಹೇಳಲ್ಲ. ಯಾಕಂದರೆ ನಾನು ಹೇಳಬೇಕಾದ್ದನ್ನೆಲ್ಲ ಹೇಳಾಗಿದೆ, ಶಾಸ್ತ್ರಗಳಲ್ಲಿ ಹೇಳಿ ಆಯಿತು. ಹಿರಿಯರ ಮುಖವಾಗಿ ನಿನಗೆ ಹೇಳಾಯಿತು. ಆದ್ದರಿಂದ ಏನು ಮಾಡಬೇಕು ಅನ್ನೋದನ್ನು ನೀನೇ ತೀರ್ಮಾನ, ಅದೇ ನಿನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನೀನೇ ತೀರ್ಮಾನ ಮಾಡಿಕೊಳ್ಳಬೇಕು. ಆದರೆ ನೀನು ಏನು ಕರ್ಮವನ್ನು ಮಾಡ್ತೀಯೋ ಅದಕ್ಕೆ ತಕ್ಕಂಥ ಫಲವನ್ನು ನಾನು ಕೊಡ್ತಾ ಇರ್ತೀನಿ. ಅದು ನನ್ನ ಕೆಲಸ ಅಂತ ಭಗವಂತ ಹೇಳಿದ್ದಾನೆ ಗೀತೆಯಲ್ಲಿ. ಆದ್ದರಿಂದ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಈ ಜಗತ್ತಿಗೆ ಒಂದು ಆಧಾರ ಯಾವುದು ಅಂತಂದರೆ ಧರ್ಮ. ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದೇ ನಿಜವಾಗಲೂ ಈ ಜಗತ್ತಿನ ಒಂದು ಆಧಾರ. ಹಾಗಾಗಿ ಇಂತಹ ಒಂದು ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿ ಈ ಒಂದು ಜೀವನದ ಯಥಾಶಕ್ತಿ ಎಲ್ಲರಿಗೂ ಸಹ ಇದನ್ನು ಆಚರಣೆ ಮಾಡುವಾಗ ನಾನು ಈಗಾಗಲೇ ಹೇಳಿದಂತೆ ಇದನ್ನು ಆಚರಣೆ ಮಾಡುವಾಗ ಶಕ್ತಿ ಅನ್ನೋದು ತುಂಬ ಮುಖ್ಯ. ಅವರವರ ಶಕ್ತಿಗೆ ತಕ್ಕಂತೆ ಅವರು ಅದನ್ನು ಆಚರಣೆ ಮಾಡಿದರೆ ಅದೇ ಅವರಿಗೆ ದೊಡ್ಡದು. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತಂದರೆ, ಈ ಪ್ರಪಂಚದಲ್ಲಿ ಯಾವ ವಸ್ತುವು ದೊಡ್ಡದು ಅಲ್ಲ, ಯಾವ ವಸ್ತುವು ಸಣ್ಣದು ಅಲ್ಲ, ಎಲ್ಲವೂ ಒಂದೇ ಥರ ಇರುತ್ತೆ. ಆದರೆ ಮನುಷ್ಯ ನೋಡುವಂತಹ ದೃಷ್ಟಿ ಮಾತ್ರ ಬದಲಾಗ್ತಾ ಇರುತ್ತೆ. ಒಬ್ಬ ಮನುಷ್ಯ ಒಂದು ಸಂದರ್ಭದಲ್ಲಿ ಒಂದು ವಸ್ತುವನ್ನು ತುಂಬ ಅಮೂಲ್ಯವಂತಹ ವಸ್ತುವನ್ನಾಗಿ ನೋಡ್ತಾನೆ. ಅದೇ ಮನುಷ್ಯ ಅವನ ಪರಿಸ್ಥಿತಿ ಬದಲಾಗಿ ಅವನು ತುಂಬ ಶ್ರೀಮಂತನಾದ ಮೇಲೆ ಏನು ಮಾಡ್ತಾನೆ ಅಂತಂದರೆ, ಮೊದಲು ಯಾವ ವಸ್ತುವನ್ನು ಇವನು ತುಂಬ ಅಮೂಲ್ಯವಾದ ವಸ್ತು ಅಂತ ನೋಡ್ತಾ ಇದ್ನೋ, ಇವನು ತುಂಬ ಶ್ರೀಮಂತ ಆದಮೇಲೆ ಅದನ್ನು ತುಂಬ ತುಚ್ಛವಾಗಿ ತೆಗೆದು ಬಿಸಾಡಿಬಿಡ್ತಾನೆ. ಈ ಥರದ್ದು ಬೇಕಾದಷ್ಟಿದೆ ನನ್ನ ಹತ್ರ ಅಂತ ಹೇಳ್ತಾನೆ.
ಇವನು ಮೊದಲು ಸಾಮಾನ್ಯನಾಗಿದ್ದಾವಾಗಲೂ ನಂತರ ಶ್ರೀಮಂತನಾದವಾಗಲೂ ಎರಡೂ ಸಂದರ್ಭಗಳಲ್ಲಿ ವಸ್ತು ಒಂದೇ. ಆ ವಸ್ತು ಅದೇ ರೀತಿ ಆವತ್ತು ಯಾವ ಥರ ಇತ್ತೋ ಇವತ್ತಿಗೂ ಅದು ಅದೇ ಥರ ಇದೆ. ಆದರೆ ಬದಲಾವಣೆ ಎಲ್ಲಿ ಬಂತು ಅಂದರೆ ಇವನಲ್ಲಿ ಬಂತು, ಇವನ ದೃಷ್ಟಿಯಲ್ಲಿ ಬಂತು. ಆವತ್ತಿನ ದಿವಸ ಒಂದು ಸಣ್ಣ ವಸ್ತುವನ್ನು ತುಂಬ ಅಮೂಲ್ಯವಾಗಿ ನೋಡಿಬಿಟ್ಟು ಅದನ್ನು ತುಂಬ ಜಾಗ್ರತೆಯಾಗಿ ಇಟ್ಕೊಳ್ತಾ ಇದ್ದ. ಇವನ ಹತ್ರ ಏನೂ ಇಲ್ಲದೆ ಇದ್ದಾಗ, ಇವನ ಹತ್ರ ಮೊದಲು ಏನೂ ಇರಲಿಲ್ಲ. ಆಗ ಏನು ಸಿಕ್ಕಿದೆಯೋ ಅದನ್ನೇ ತುಂಬ ದೊಡ್ಡದಾಗಿ ನೋಡ್ತಾ ಇದ್ದ, ಅದನ್ನೇ ಮಹಾಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ತಾ ಇದ್ದ. ಇಷ್ಟು ಸಿಕ್ಕಿದೆ ಸಾಕು ಅಂತ ಅದನ್ನೇ ತುಂಬ ದೊಡ್ಡದಾಗಿ ನೋಡ್ತಾ ಇದ್ದ. ಅದಕ್ಕಾಗಿ ತುಂಬ ಕೆಲಸವನ್ನು ಸಹ ಮಾಡ್ತಾ ಇದ್ದ, ಶ್ರಮವನ್ನು ಪಡ್ತಾ ಇದ್ದ. ಆದರೆ ನಂತರ ಕಾಲದಲ್ಲಿ ಇವನು ದೊಡ್ಡವನಾದ ಮೇಲೆ ತುಂಬ ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾನೆ. ಆವಾಗ ಏನು ಮಾಡ್ತಾನೆ ಅಂದರೆ ತುಂಬ ಅಮೂಲ್ಯವಾದ ವಸ್ತುವನ್ನು ಸಹ ತೆಗೆದು ಬಿಸಾಡ್ತಾನೆ. ಬೇಕಾದಷ್ಟಿದೆ ರೀ ಈ ಥರದ್ದು ನನ್ನ ಹತ್ರ ಅಂತ ಹೇಳ್ತಾನೆ. ಏನು ಬದಲಾಯಿತು? ಇವನು ತುಂಬ ಸಾಮಾನ್ಯನಾಗಿದ್ದಾಗಲೂ ಅದೇ ವಸ್ತು, ಇವನು ತುಂಬ ದೊಡ್ಡ ಶ್ರೀಮಂತನಾದ ಮೇಲೂ ವಸ್ತು ಅದೇ, ಅದರೊಳಗೆ ಯಾವ ಬದಲಾವಣೆ ಇಲ್ಲ. ಬದಲಾವಣೆ ಆಗಿದ್ದು ಇವನು. ಆದ್ದರಿಂದ ಈ ಲೋಕದಲ್ಲಿ ಯಾವ ವಸ್ತು ದೊಡ್ಡದು ಅಲ್ಲ, ಯಾವ ವಸ್ತು ಸಣ್ಣದು ಅಲ್ಲ. ಮನುಷ್ಯ ತಾನಿರುವಂತಹ ಸ್ಥಿತಿಗೆ ತಕ್ಕಂತೆ ಒಂದನ್ನು ದೊಡ್ಡದಾಗಿ ನೋಡ್ತಾನೆ, ಒಂದನ್ನು ಸಣ್ಣದಾಗಿ ನೋಡ್ತಾನೆ. ಇದು ತುಂಬ ದೊಡ್ಡದು ಅಂತ ಇವನು ಭಾವಿಸ್ತಾ ಇರ್ತಾನೆ, ಇದು ತುಂಬ ಸಣ್ಣದು ಅಂತ ಇನ್ನು ಅದೇ ಇವನು ಬೇರೆ ಸಂದರ್ಭದಲ್ಲಿ ಭಾವಿಸ್ತಾ ಇರ್ತಾನೆ. ಆದ್ದರಿಂದ ಏನಾಯಿತು ಯಥಾವತ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಯಾವ ವಸ್ತುವಿನಲ್ಲಿ ಒಂದು ದೊಡ್ಡತನ ಅಥವಾ ಇದು ಸಣ್ಣದು ಅಂತ ಹಾಗಿಲ್ಲ. ಮನುಷ್ಯನ ಪರಿಸ್ಥಿತಿಗೆ ತಕ್ಕಂತೆ ಅದು ಭಾಗ ಬದಲಾಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು ಅಂತಂದರೆ, ಮನುಷ್ಯ ತಾನಿರುವಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದನ್ನು ದೊಡ್ಡದು ಅಂತ ಭಾವಿಸ್ತಾನೋ, ಇವನ ದೃಷ್ಟಿಯಲ್ಲಿ ಯಾವುದು ದೊಡ್ಡದೋ ಅದನ್ನು ಅವನು ಉಪಯೋಗ ಮಾಡಿದರೆ ದೊಡ್ಡ ಕೆಲಸ ಮಾಡಿದ ಹಾಗೆ. ಅಂದರೆ ಈಗ ಒಬ್ಬನಿಗೆ 10 ರೂಪಾಯಿ ತುಂಬ ದೊಡ್ಡ ವಿಷಯ, 100 ರೂಪಾಯಿ ಖರ್ಚು ಮಾಡುವುದೇ ತುಂಬ ದೊಡ್ಡ ವಿಷಯ. ಇನ್ನೊಬ್ಬನಿಗೆ 100 ರೂಪಾಯಿ ಅಷ್ಟು ದೊಡ್ಡ ವಿಷಯ ಏನಲ್ಲ, ಅವನು 1 ಕೋಟಿ ರೂಪಾಯಿ ಖರ್ಚು ಮಾಡುವುದು ಅಂದರೆ ಇನ್ನೊಬ್ಬನಿಗೆ ದೊಡ್ಡ ವಿಷಯ. ಆ ಸಾಮರ್ಥ್ಯ ಇರುವವನು 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕು, ಆವಾಗ ಅವನು ಧರ್ಮಾಚರಣೆ ಮಾಡಿದ ಅಂದರೆ ಅವನು ಒಳ್ಳೆ ಕೆಲಸ ಮಾಡಿದಂಗೆ ಆಗುತ್ತೆ. ಒಬ್ಬನಿಗೆ 100 ರೂಪಾಯಿ ಖರ್ಚು ಮಾಡಿದಷ್ಟು ಮಾತ್ರ ಸಾಮರ್ಥ್ಯ ಉಂಟು, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆಗೋದಿಲ್ಲ. ಆ ಥರದವನು ಆವಾಗ ಅವನು ಅದೇ 100 ರೂಪಾಯಿಯನ್ನು ಖರ್ಚು ಮಾಡಿದರೆ, ಆ 1 ಕೋಟಿ ರೂಪಾಯಿ ಖರ್ಚು ಮಾಡುವಂತಹ ಸಾಮರ್ಥ್ಯ ಇರುವವನು 1 ಕೋಟಿ ರೂಪಾಯಿ ಖರ್ಚು ಮಾಡಿದಾಗ ಅವನಿಗೆ ಎಷ್ಟು ಫಲ ಸಿಗುತ್ತೋ, ಇವನು ಒಂದು 100 ರೂಪಾಯಿಯನ್ನು ಖರ್ಚು ಮಾಡಿದರೆ ಅದೇ ರೀತಿಯಾದಂತಹ ಒಂದು ಫಲ ಇವನಿಗೂ ಸಿಗುತ್ತೆ. ಯಾಕೆ ಅಂತಂದರೆ, ಇಲ್ಲಿ 1 ಕೋಟಿ ರೂಪಾಯಿ ಅಥವಾ 100 ರೂಪಾಯಿ ಅನ್ನೋದು ವಿಷಯ ಅಲ್ಲ, ಅವರವರ ಪರಿಸ್ಥಿತಿಗೆ ಯಾವುದು ದೊಡ್ಡದು. ಇವನು ತಾನಿರುವಂತಹ ಪರಿಸ್ಥಿತಿಗೆ ತಕ್ಕಂತೆ ದೊಡ್ಡದಾಗಿ ಏನು ಮಾಡ್ತಾ ಇದ್ದಾನೆ ಅನ್ನೋದೇ ಇಲ್ಲಿ ತುಂಬ ಮುಖ್ಯ. ಇವನಿಗೆ 100 ರೂಪಾಯಿ ದೊಡ್ಡದು, ಹಾಗಾಗಿ ಅದನ್ನು ಖರ್ಚು ಮಾಡಿ ಒಳ್ಳೆ ಕೆಲಸ ಮಾಡಿದರೆ ಅದೇ ತುಂಬ ದೊಡ್ಡದು, ಅದರಿಂದಲೇ ಅವನಿಗೆ ವಿಶೇಷವಾದಂತಹ ಪುಣ್ಯ ಸಿಗುತ್ತೆ. ಆದ್ದರಿಂದ ಇದನ್ನು ಸರಿಯಾಗಿ ಎಲ್ಲರೂ ಸಹ ತಿಳ್ಕೊಂಡು, ಆ ಶಕ್ತಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಧರ್ಮಾಚರಣೆ ಮಾಡುವಂತಹ ಯೋಗ್ಯತೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಯಾರೂ ಸಹ ನಮಗೆ ಧರ್ಮಾಚರಣೆ ಮಾಡುವ ಶಕ್ತಿ ಇಲ್ಲ ಅಥವಾ ನಮಗೆ ದೇವರ ಆರಾಧನೆ ಮಾಡುವ ಶಕ್ತಿ ಇಲ್ಲ, ನಮಗೆ ದೇವರ ಅನುಗ್ರಹ ಮಾಡುವುದಿಲ್ಲ ಅಂತ ಹಾಗೆ ಯಾರೂ ತಿಳ್ಕೊಳ್ಳಬೇಕಾಗಿಲ್ಲ. ಈ ಒಂದು ಧರ್ಮದಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗುವಂತಹ ಒಂದು ಒಳ್ಳೆಯದನ್ನು ಮಾಡಿಕೊಳ್ಳುವಂತಹ ಒಂದು ಯೋಗ್ಯತೆ, ಅಧಿಕಾರ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಭಗವಂತ ಎಲ್ಲರಿಗೂ ಸಹ ಅನುಗ್ರಹವನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತಾನೆ. ಇಂಥವ್ರಿಗೆ ತುಂಬ ಜನ ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ, ಸ್ವಾಮಿ ನಮಗೆ ದೇವರು ಅನುಗ್ರಹ ಮಾಡ್ತಾರಾ ಅಂತ ಕೇಳ್ತಾರೆ. ನಿಂಗೆ ಯಾಕಪ್ಪ ಆ ಥರ ಪ್ರಶ್ನೆ ಬಂತು ಅಂತ ನಾನು ಕೇಳ್ತೀನಿ. ಆವಾಗ ಅವ್ರು ಹೇಳ್ತಾರೆ, ಯಾಕಂದರೆ ನಾವು ತುಂಬ ನಾವೇನು ಶ್ರೀಮಂತರೇನಲ್ಲ, ನಾವು ಪಂಡಿತರು ಏನಲ್ಲ, ನಮ್ಮ ಹತ್ರ ಏನು ದೊಡ್ಡ ದೊಡ್ಡ ಅಧಿಕಾರವೇ, ನಾವು ತುಂಬ ಸಾಮಾನ್ಯ ಜನರು, ಹಾಗಾಗಿ ನಮಗೆ ದೇವರು ಅನುಗ್ರಹ ಮಾಡ್ತಾರಾ ಇಲ್ವಾ ಅಂತ ಕೇಳ್ತಾರೆ. ನಾನು ಹೇಳಿದೆ, ದೇವರು ಹಾಗೆಲ್ಲ ನೋಡುವುದಿಲ್ಲಪ್ಪ. ದೇವರು ತನ್ನ ಮೇಲೆ ಭಕ್ತ ಎಷ್ಟು ಭಕ್ತಿ ಇಟ್ಕೊಂಡಿದ್ದಾನೆ ಅನ್ನೋದನ್ನು ಮಾತ್ರ ನೋಡ್ತಾನೆ ಅಷ್ಟೇ ಭಗವಂತ. ಅವನು ಎಷ್ಟು ಶ್ರದ್ಧೆಯಾಗಿ ತನ್ನ ಆರಾಧನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಮಾತ್ರವೇ ದೇವರು ನೋಡ್ತಾನೆ, ಬಿಟ್ಟರೆ ಇವನು ಪಂಡಿತನ ಪಾಮರಾನ ಅನ್ನೋದನ್ನು ಭಗವಂತ ನೋಡುವುದಿಲ್ಲ. ಆದ್ದರಿಂದ ನೀನೇನು ಹಾಗೆ ಭಾವಿಸ್ಬೇಕಂದ್ರೆ ನಮಗೆ ಮಾಡುವುದಿಲ್ಲ, ದೇವರ ಅನುಗ್ರಹ ಮಾಡಲ್ಲ ಅಂತ ನೀನೇನು ಭಾವಿಸಬೇಕಾಗಿಲ್ಲ. ಖಂಡಿತವಾಗಿಯೂ ನಿನಗೂ ಆ ಒಂದು ನಂಬಿಕೆಯನ್ನು ನೀನು ಹೊಂದಿದರೆ ಖಂಡಿತವಾಗಿಯೂ ನಿನಗೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ. ಇದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಯಾರೇ ಆಗಲಿ, ಒಬ್ಬ ಪಂಡಿತ ಆಗಲಿ, ಒಬ್ಬ ಪಾಮರ ಆಗಲಿ, ಒಬ್ಬ ತುಂಬ ದೊಡ್ಡ ಪಂಡಿತ ಆಗಿದ್ದಾನೆ, ಆದರೆ ಅವನಿಗೆ ಅಷ್ಟೇನು ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ ದೇವರ ಮೇಲೆ, ಅವನಿಗೆ ಅನುಗ್ರಹ ಮಾಡುವುದಿಲ್ಲ ಭಗವಂತ. ಒಬ್ಬ ತುಂಬ ಶ್ರೀಮಂತ ಇದ್ದಾನೆ, ಆದರೆ ಅವನಿಗೆ ದೇವರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಅವನಿಗೂ ಅನುಗ್ರಹ ಮಾಡುವುದಿಲ್ಲ. ನಾವು ಅದಕ್ಕೆ ಉದಾಹರಣೆಗಳು ಅಂದರೆ ಇಂತಹ ವಿಷಯಗಳನ್ನೆಲ್ಲ ನಮಗೆ ಬರುವಂತಹ ಮನಸ್ಸಿನಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಇರುತ್ತಾದ್ದರಿಂದಲೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕೋಸ್ಕರವೇ ಭಗವಂತ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದಂತಹ ಪುರಾಣ ಇತಿಹಾಸಗಳಲ್ಲಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡ್ತಾನೆ. ನಾವಲ್ಲಿ ನೋಡ್ತಾ ಇರ್ತೀವಿ. ಮಹಾಭಾರತದಲ್ಲಿ ನೋಡಿದರೆ ಯಾವಾಗ ಕೃಷ್ಣ
ಅಲ್ಲಿಗೆ ಕೃಷ್ಣನು ಬಂದಾಗ ದುರ್ಯೋಧನ ತುಂಬ ದೊಡ್ಡ ಏರ್ಪಾಟನ್ನು ಮಾಡ್ತಾನೆ. ಕೃಷ್ಣ ಬರ್ತಾ ಇದ್ದಾನೆ ಅಂಥೇಳಿ ತುಂಬ ದೊಡ್ಡ ಏರ್ಪಾಟನ್ನು ದುರ್ಯೋಧನ ಮಾಡ್ತಾನೆ. ದೊಡ್ಡ ಭವನದಲ್ಲಿ ಅವನಿಗೆ ಬೇಕಂತ ಎಲ್ಲ ಏರ್ಪಾಟುಗಳನ್ನು ಮಾಡ್ತಾನೆ. ಆದರೆ ಆ ಎಲ್ಲ ಏರ್ಪಾಟುಗಳನ್ನು ದುರ್ಯೋಧನ ಯಾಕೆ ಮಾಡಿದ್ದ ಅಂತ ಕೇಳಿದರೆ ತನ್ನ ಹತ್ರ ತುಂಬ ದುಡ್ಡಿದೆ ಅನ್ನೋ ದರ್ಪದಿಂದ ಮಾಡಿದ್ದ ಅಷ್ಟೇ ಹೊರತು ಭಗವಂತನಿಗೆ ದೊಡ್ಡದಾಗಿ ನಾನು ಮಾಡಬೇಕು ಅನ್ನೋ ಭಕ್ತಿಯಿಂದ ಮಾಡಿಲ್ಲ. ನನ್ನ ಹತ್ರ ತುಂಬ ಐಶ್ವರ್ಯ ಉಂಟು, ನನ್ನ ಹತ್ರ ತುಂಬ ಇದಿದೆ ಅದಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡಿದ್ದ. ಆಗ ಏನಾಯಿತು ಅಂತಂದರೆ ಅದು ಭಗವಂತನಿಗೆ ಹಿಡಿಸಲಿಲ್ಲ. ಭಗವಂತ ಬೇಡ ಹೇಳಿದ, ನಿನಗೋಸ್ಕರ ಎಲ್ಲ ಏರ್ಪಾಡು ಮಾಡಿಸಿದ್ದೀನಿ, ನನ್ನ ಏರ್ಪಾಡು ಹೇಗಿರುತ್ತೆ ಅಂತ ನೀನು ನೋಡ್ಬೋದು, ನನ್ನ ವೈಭವ ಹೇಗಿರುತ್ತೆ ಅಂತ ನೋಡ್ಬೋದು. ನೀನು ಎಷ್ಟೊತ್ತಿಗೂ ಅಲ್ಲಿ ದ್ವಾರಕೆಯಲ್ಲಿ ಅಲ್ಲೆಲ್ಲ ದನಗಳನ್ನು ಮೇಯಿಸ್ಕೊಳ್ತಾ ಇದ್ದವನು, ನೀನು ದನ ಕಾಯ್ತಾ ಇದ್ದವನಲ್ವಾ, ನೀನು ಇಷ್ಟೆಲ್ಲ ರಾಜಭೋಗ ಯಾವತ್ತೂ ನೋಡಿರುವುದಿಲ್ಲ ಬಹುಶಃ, ಹಾಗಾಗಿ ನಿನಗೆ ಒಳ್ಳೆ ಏರ್ಪಾಡು ಮಾಡಿದ್ದೀನಿ, ಬಾ ನೀವು ಹೋಗಿ ನೋಡ್ಕೋ ಅಂಥೇಳಿ ಹೇಳಿದ್ದ. ಈ ಥರ ಸ್ವಭಾವದಲ್ಲಿ ಮಾತಾಡಿದ ದುರ್ಯೋಧನ. ಆಗ ಭಗವಂತ ಅವನು ಹೇಳಿದ್ದ, ಅವನು ಮಾಡಿದ ಏರ್ಪಾಡು ಸ್ವೀಕರಿಸಲಿಲ್ಲ. ಮತ್ತೆ ಎಲ್ಲಿಗೆ ಹೋದ ಅಂತಂದರೆ ವಿದುರನ ಮನೆಗೆ ಹೋದ. ವಿದುರ ಅಂತಂದರೆ ಅವರ ಮಂತ್ರಿ. ಆ ಮಂತ್ರಿ ಮಂತ್ರಿ ಆಗಿದ್ದಂತಹ ವಿದುರನ ಮನೆಗೆ ಹೋಗಿ ಅವನ ಮನೆಯಲ್ಲಿ ಅವನು ಮಾಡಿದಂತಹ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ವಿದುರ ಮಹಾರಾಜ ಅಲ್ಲ, ಅಥವಾ ಮಹಾರಾಜನ ಮಗನೂ ಅಲ್ಲ, ಯುವರಾಜನೂ ಅಲ್ಲ, ಒಬ್ಬ ಮಂತ್ರಿ. ಆ ರಾಜ್ಯದಲ್ಲಿ ಒಬ್ಬ ಮಂತ್ರಿ ನಿರ್ಭಯವಾಗಿ. ಅದು ಎಂಥ ವ್ಯಕ್ತಿ ಅಂತಂದರೆ, ವಿದುರ ಅಂತಂದರೆ ಎಂತಹ ವ್ಯಕ್ತಿ ಅಂತ ಕೇಳಿದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಮಹಾರಾಜನ ಮುಂದೆ ನಿರ್ಭಯವಾಗಿ ನಿಂತುಕೊಂಡು ಸತ್ಯವನ್ನು ಹೇಳುವಂತಹ ಮನುಷ್ಯ. ನಾನು ಈ ಥರ ಹೇಳ್ಬೋದೋ ಇಲ್ಲೋ, ಹೀಗೆ ಹೇಳಿಬಿಟ್ರೆ ಮಹಾರಾಜ ಏನು ತಿಳ್ಕೊಳ್ತಾನೋ, ನನ್ನ ಮೇಲೆ ರಾಜನಿಗೆ ಕೋಪ ಬರುತ್ತೇನೋ ಅಂತ ಯಾವ ಮಂತ್ರಿ ಕೆಲಸವೇ ಅದು. ಮಂತ್ರಿಯ ಕೆಲಸ ಏನು? ರಾಜನಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಮಾಡೋದು. ಮಹಾರಾಜನಿಗೆ ಕೋಪ ಬಂದುಬಿಡುತ್ತೇನೋ, ಹೀಗೆ ಹೇಳಿದರೆ ಏನು ತಿಳ್ಕೊಳ್ತಾರೋ ಅಂತ ಯಾವತ್ತೂ ಭಾವಿಸಬಾರ್ದು. ಹಾಗೆ ಮಂತ್ರಿ ಹಾಗೆ ಮಾಡಿಬಿಟ್ರೆ ಆವಾಗ ಮಂತ್ರಿನೇ ಅಲ್ಲ ಅವನು. ಪರಿಸ್ಥಿತಿ ಏನು ಬೇಕಾದರೂ ಇಲ್ಲಿ ನಿರ್ಭಯವಾಗಿ ರಾಜನಿಗೆ ಸಲಹೆಯನ್ನು ಕೊಡಬೇಕು. ಒಂದು ವೇಳೆ ರಾಜ ತಪ್ಪು ಮಾಡಿದರೆ ಅದನ್ನು ಹೇಳಬೇಕು. ಆ ವಿದುರ ಹಾಗೆ ಮಾಡ್ತಾ ಇದ್ದ ಮಹಾಭಾರತದಲ್ಲಿ. ಈ ಧೃತರಾಷ್ಟ್ರ ಎಷ್ಟು ಸಲ ತಪ್ಪನ್ನು ಮಾಡಿದರು, ಆವಾಗ ಆ ಧೃತರಾಷ್ಟ್ರನ ಹತ್ರಕ್ಕೆ ಹೋಗಿ ಅವನಿಗೆ ನಿರ್ಭಯವಾಗಿ, ನೀನು ಮಾಡ್ತಿರುವುದು ತಪ್ಪು, ಈ ರೀತಿಯಾಗಿ ನೀವು ಮಾಡಬಾರದು, ನೀವು ಪಾಂಡವರಿಗೆ ತುಂಬ ಅನ್ಯಾಯವನ್ನು ಮಾಡಿದ್ದೀರಿ, ನೀವು ನಿಮ್ಮ ಪುತ್ರ ಮೋಹದಿಂದ, ದುರ್ಯೋಧನನ ಮೇಲೆ ಒಂದು ಮೋಹದಿಂದ ಪಾಂಡವರಿಗೆ ನೀವು ತುಂಬ ಅನ್ಯಾಯವನ್ನು ಮಾಡಿದ್ದೀರಿ, ಈ ಥರ ಮಾಡಿದ್ದು ನೀವು ತಪ್ಪು ಅಂತ ನಿರ್ಭಯವಾಗಿ ಹೇಳ್ತಾ ಇದ್ದ. ಹಾಗಾಗಿ ಅಂತಹ ವಿದುರನ ಒಂದು ಮನೆಗೆ ಕೃಷ್ಣ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದ. ಅವನ ಮನೆಯಲ್ಲಿ ಉಳಿದು ಅವನಿಗೆ ಅನುಗ್ರಹ ಮಾಡಿ ನಂತರ ಪುನಃ ದ್ವಾರಕೆಗೆ ಹೋದ. ಹೀಗೆ ಈ ರೀತಿಯಾಗಿ ಭಗವಂತ ಅನೇಕ ಜನರಿಗೆ ಅನುಗ್ರಹವನ್ನು ಮಾಡಿದ್ದು ನಮಗೆ ಪುರಾಣಗಳಲ್ಲಿ ಬೇಕಾದಷ್ಟು ಉದಾಹರಣೆ ಇದ್ದೇ ಇದೆ. ಬಹುಶಃ ನಿನ್ನೆ ಈಗಾಗಲೇ ಹೇಳಿದಂತೆ ಇಲ್ಲೆಲ್ಲ ಭಾಗವತ ಪ್ರವಚನ ನಡೆದಿದೆ ಅಂತ ಹೇಳಿದ್ರು. ಅದರೊಳಗೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು. ಹೇಗೆ ಭಗವಂತ ಧ್ರುವ ಅಂತಹ ಒಬ್ಬ ಚಿಕ್ಕ ಬಾಲಕನಿಗೆ ಅನುಗ್ರಹ ಮಾಡಿದ್ದ, ತನ್ನ ವಿರೋಧಿಯಾಗಿರ್ತಕ್ಕಂಥ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದ, ಒಂದು ಆನೆಗೆ ಅನುಗ್ರಹ ಮಾಡಿದ್ದ, ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟಿವೆ. ಹಾಗಾಗಿ ಈ ರೀತಿಯಾಗಿ ಭಗವಂತ ನೋಡುವುದು ಯಾವುದನ್ನು ಅಂತಂದರೆ ಭಕ್ತರಲ್ಲಿರುವಂತಹ ಭಕ್ತಿಯನ್ನು. ಆದ್ದರಿಂದ ಇದೇ ನಮಗೆ ಪ್ರಧಾನವಾದದ್ದು. ಇದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಯೋಗ್ಯತೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಇದ್ದೇ ಇದೆ. ಆದ್ದರಿಂದ ಎಲ್ಲರೂ ಸಹ ತಮ್ಮ ಒಂದು ಜೀವನದಲ್ಲಿ ಆ ಭಗವದ್ ಆರಾಧನೆಯನ್ನು ಹಾಗೂ ನಮಗೆ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿ ಈ ಒಂದು ಜೀವನವನ್ನು ನಡೆಸುವುದರ ಜೊತೆಗೆ ಇದನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಸಹ ಮಾಡಬೇಕು. ತದ್ವಾರ ವಿಶೇಷವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಂಡು ಶ್ರೇಯೋವಂತರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಹೇಳಿದಂತೆ ಈ ಒಂದು ಇಂತಹ ಒಂದು ಧರ್ಮವನ್ನು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ದೃಢವಾಗಿ ಸಂಸ್ಥಾಪನೆ ಮಾಡಿ ಮನುಷ್ಯನು ಮಾಡಬೇಕಂತಹ ಕರ್ತವ್ಯಗಳನ್ನು ತಮ್ಮ ಗ್ರಂಥಗಳಲ್ಲಿ, ಉದಾಹರಣೆಗೆ ಭಜಗೋವಿಂದ ಸ್ತೋತ್ರ, ಆ ಭಜಗೋವಿಂದ ಸ್ತೋತ್ರವನ್ನು ಒಂದು ಸಲ ಪೂರ್ತಿ ಓದಿದರೆ ಎಷ್ಟು ವಿಷಯಗಳನ್ನು ಅದರೊಳಗೆ ಹೇಳಿದ್ದಾರೆ. ಅದೊಂದು ಕೆಲವು ಶ್ಲೋಕಗಳಿರುವಂತಹ ಒಂದು ಗ್ರಂಥ, ಅದು ಸಣ್ಣ ಗ್ರಂಥ. ಆದರೆ ಆ ಸಣ್ಣ ಗ್ರಂಥದಲ್ಲಿ ಅವರು ಕೊಟ್ಟಂತಹ ಒಂದು ಸಂದೇಶ ಮಾತ್ರ ಅದೆಷ್ಟೋ ಯುಗಗಳಿಗೆ ಬೇಕಾಗಿರುವಂತಹ ಒಂದು ಸಂದೇಶವನ್ನು ಆ ಒಂದು ಸಣ್ಣ ಗ್ರಂಥದಲ್ಲಿ ಶ್ಲೋಕಗಳಲ್ಲಿ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಅವರು ಧರ್ಮ ಸಂಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಧರ್ಮವು ಉಳಿಯುವಂತೆ ಪ್ರಯತ್ನವನ್ನು ಮಾಡಿದ್ದಾರೆ. ಇಂತಹ ಒಂದು ಧರ್ಮ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ, ನಮಗೆಲ್ಲರಿಗೂ ಸಹ ತೋರಿಸಿದ್ದಾರೆ. ನಮ್ಮ ಕರ್ತವ್ಯ ಏನು ಅಂತಂದರೆ ಈ ಒಂದು ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿ ಇದನ್ನು ಕಾಪಾಡಿಕೊಳ್ಳುವುದು. ಭಗವಂತ
ಗೀತೆಯಲ್ಲಿ ಹೇಳಿದ್ದಾನೆ, ಏನು ಹೇಳಿದ್ದಾನೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ್ದಾನೆ ಅಂತ ತುಂಬ ಜನರಿಗೆ ಗೊತ್ತಿದೆ. ಅಂದರೆ ಏನು, ಯಾವಾಗ ಈ ಧರ್ಮಕ್ಕೆ ತೊಂದರೆ ಆಗುತ್ತದೋ ಆವಾಗ ನಾನು ಅವತಾರ ಮಾಡಿ ಇದನ್ನು ಉದ್ಧಾರ ಮಾಡ್ತೀನಿ ಅಂತ ಭಗವಂತ ಹೇಳಿದ್ದ ಅಂತ ತುಂಬ ಜನ ಕೇಳಿದ್ದೀರಿ. ಆದರೆ ಭಗವಂತ ಯಾವಾಗ ಅವತಾರ ಮಾಡ್ತಾನೆ, ಯಾವಾಗ ಇನ್ಯಾರಿಂದಲೂ ಇದನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಮಾತ್ರವೇ ಭಗವಂತ ಅವತಾರ ಮಾಡ್ತಾನೆ. ಆದರೆ ಅಲ್ಲಿವರೆಗೆ ಇದನ್ನು ಕಾಪಾಡಿಕೊಳ್ಳುವಂತಹ ಒಂದು ಕರ್ತವ್ಯ ಯಾರದು ಅಂತಂದರೆ ಪ್ರತಿಯೊಬ್ಬರದು. ಈ ಒಂದು ಧರ್ಮ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರದು ಈ ಧರ್ಮವನ್ನು ಕಾಪಾಡಿಕೊಳ್ಳುವಂತಹ ಕರ್ತವ್ಯವಾಗಿದೆ. ಆದ್ದರಿಂದ ಭಗವಂತ ಆಮೇಲೆ ಅವತಾರ ಮಾಡ್ತಾನೆ. ಇನ್ನು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಆಗ ಭಗವಂತ ಅವತಾರ ಮಾಡ್ತಾನೆ. ಅಂದರೆ ಒಂದು ಸಂಸ್ಥೆಯಲ್ಲಿ ಒಬ್ಬ ಅಧ್ಯಕ್ಷ ಅಂತ ಇರ್ತಾನೆ, ಅವನ ಕೆಳಗಡೆ ಕೆಲಸ ಮಾಡುವವರೆಲ್ಲ ಇರ್ತಾರೆ. ಒಂದು ಸಂಸ್ಥೆ ನಡೆಸುವಾಗ ಏನೋ ಒಂದಿಷ್ಟು ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ, ಒಳ್ಳೆಯದು ನಡೀತಾ ಇರುತ್ತೆ, ಅದ್ರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಏನೇನೋ ಬರ್ತಾ ಇರುತ್ತೆ. ಆ ಸಮಸ್ಯೆಗಳು ಬಂದಾಗ ಒಂದು ಸಣ್ಣ ಸಮಸ್ಯೆ ಬಂದರೂ ತಕ್ಷಣ ಅದನ್ನು ಅಧ್ಯಕ್ಷರ ಹತ್ರ ತಗೊಂಡೋಗಬಾರ್ದು. ಒಂದು ಸಣ್ಣ ಸಮಸ್ಯೆ ಬಂತು ಅಂತಂದರೆ ಯಾರು ಕೆಳಗೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಅದನ್ನು ಪರಿಷ್ಕಾರ ಮಾಡಿ ಮುಗಿಸ್ಬಿಡಬೇಕು. ಇನ್ನು ಇವರು ಕೆಳಗಡೆ ಇರೋರು ಯಾರಿಂದಲೂ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ ಆದಾಗ ಮಾತ್ರ ಅದನ್ನು ಅಧ್ಯಕ್ಷರ ಹತ್ರ ತೊಗೊಂಡು ಹೋಗಬೇಕು. ಇಲ್ಲ ಅಂತಂದರೆ ಅದನ್ನು ಕೆಳಗಿರುವವರೇ ಪರಿಷ್ಕಾರ ಮಾಡಿ ಚೆನ್ನಾಗಿ ಅದನ್ನು ಪರಿಷ್ಕಾರ ಮಾಡಿ ಮುಗಿಸಬೇಕು. ಪ್ರತಿಯೊಂದನ್ನು ಅವರ ಹತ್ರ ತೊಗೊಂಡು ಹೋಗಬಾರ್ದು. ಯಾರು ಮುಖ್ಯಸ್ಥರಾಗಿರ್ತಾರೋ ಅವರ ಹತ್ರ ಪ್ರತಿಯೊಂದನ್ನು ತೊಗೊಂಡು ಹೋಗಬಾರ್ದು. ಆದಷ್ಟು ಇವರು ಪ್ರಯತ್ನ ಮಾಡಿ ಮುಗಿಸ್ಬೇಕು, ಅದನ್ನು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಸಾಧ್ಯ ಇಲ್ಲ, ಬೇರೆ ಯಾರಿಂದಲೂ ಇದನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಮಾತ್ರ ಅವರ ಹತ್ರ ತೊಗೊಂಡೋಗ್ಬೇಕು, ಅವರು ಅದನ್ನು ಪರಿಷ್ಕಾರ ಮಾಡಿ ಕೊಡ್ತಾರೆ. ಆಗ ಅದೇ ರೀತಿಯಾಗಿ ಎಲ್ಲ ಈಗ ಇದಕ್ಕೆ ಸಂಕಷ್ಟ ಬಂದಾಗ ಇದನ್ನು ಸರಿಯಾಗಿ ಕಾಪಾಡಿಕೊಂಡು ಇದನ್ನು ಆಚರಣೆ ಮಾಡಬೇಕಂತಹ ಒಂದು ಕರ್ತವ್ಯ ಈ ಧರ್ಮದ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇದನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರಿಗೂ ಒಂದು ಕರ್ತವ್ಯ ಅನ್ನೋದು ಏನೋ ಒಂದು ಇದ್ದೇ ಇರುತ್ತೆ. ಕೆಲವರಿಗೆ ದೊಡ್ಡದಿರುತ್ತೆ, ಕೆಲವರಿಗೆ ಸಣ್ಣದಿರುತ್ತೆ, ಅಂತೂ ಎಲ್ಲರಿಗೂ ಇದನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯತೆ ಅನ್ನೋದು ಇದ್ದೇ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ಧರ್ಮದ ಬಗ್ಗೆ, ನಮ್ಮ ಒಂದು ಈ ಸನಾತನ ಹಿಂದೂ ಧರ್ಮದ ಬಗ್ಗೆ ಒಂದು ವಿಶೇಷವಾದಂತಹ ಸ್ವಾಭಿಮಾನವನ್ನು ಇಟ್ಟುಕೊಂಡು, ಶ್ರದ್ಧೆಯನ್ನಿಟ್ಟುಕೊಂಡು ಇದನ್ನು ವಿಶೇಷವಾಗಿ ಕಾಪಾಡಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು. ಇದರ ಒಂದು ಮಹತ್ವವನ್ನು ಚೆನ್ನಾಗಿ ತಿಳ್ಕೊಳ್ಳಬೇಕು. ಈಗಿನ ಕಾಲದಲ್ಲಿ ಏನಾಗಿದೆ, ಇದರ ಮಹತ್ವ ಸರಿಯಾಗಿ ನಮ್ಮವರಿಗೆ ಗೊತ್ತಿಲ್ಲ. ಯಾರು ಈ ಪರಂಪರೆಯಲ್ಲಿ ಹುಟ್ಟಿದಾರೋ ಅಂಥವರಿಗೆ ಇದರ ಮಹತ್ವ ಏನು, ಇದನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಏನಾಗ್ತಿದೆ ಅಂತಂದರೆ, ಬೇರೆಯವರು ಯಾರೋ ಬಂದುಬಿಟ್ಟು ಇದರ ಬಗ್ಗೆ ಒಂದು 2-3 ಇದನ್ನು ನಿಂದನೆ ಮಾಡುವಂತಹ ಒಂದು 2-3 ಮಾತುಗಳನ್ನು ಆಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇವರಿಗೆ ಗೊಂದಲ ಆಗ್ತಾ ಇದೆ, ನಮ್ಮವರಿಗೆ ಗೊಂದಲ ಆಗ್ತಾ ಇದೆ. ಇದರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡವರು ಒಂದಿಷ್ಟು ಜನ ಬಂದುಬಿಟ್ಟು ಏನೋ ಒಂದಿಷ್ಟು ಹೇಳಿದ ತಕ್ಷಣ ಓ ಹಾಗಿದ್ರೆ ನಮ್ಮದೇ ಸರಿ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ ಇವರಿಗೆ. ಅವನು ಹೇಳ್ತಿರೋದೇ ಸರಿ ಏನೋ ಅಂತ ಅನಿಸುತ್ತೆ. ಯಾಕೆ ಹೀಗೆ ಆಗ್ತಾ ಇದೆ ಅಂತಂದರೆ, ಇದು ಅನಾದಿ ಕಾಲದಿಂದ ಇಷ್ಟು ದೊಡ್ಡ ಒಂದು ಆಧಾರವನ್ನು ಪ್ರಮಾಣವನ್ನು ಹೊಂದಿರತಕ್ಕಂತಹ ಇಷ್ಟು ಶ್ರೇಷ್ಠವಾದಂತಹ ಧರ್ಮದ ಪರಂಪರೆಯಲ್ಲಿ ಹುಟ್ಟಿದ್ರೂ ಸಹ ಒಂದಿಷ್ಟು ವರ್ಷಗಳ ಹಿಂದೆ ಹುಟ್ಟುಕೊಂಡು ಬಂದಿರತಕ್ಕಂತಹ ಧರ್ಮದವರು ಏನೋ ಒಂದು ಮಾತಾಡಿದಾಗ ಇದೇ ಸರಿ ಇಲ್ಲ ಅದು ಸರಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಇದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಇರೋದು. ಇದು ಅನಾದಿ ಕಾಲದಿಂದ ಬಂದಿರುವಂತಹ ಅತ್ಯಂತ ಶ್ರೇಷ್ಠವಾದ, ಇಲ್ಲೇ ಒಳ್ಳೇದಾಗಿಲ್ಲ ಅಂತಂದರೆ ಇನ್ನೆಲ್ಲೂ ಒಳ್ಳೇದಾಗುತ್ತೆ, ಇಲ್ಲಿ ಒಳ್ಳೇದಾಗೇ ಆಗುತ್ತೆ. ಆದರೆ ಇಲ್ಲೇ ಆಗಿಲ್ಲ ಅಂತಂದರೆ ಇನ್ನೆಲ್ಲ ಆಗುತ್ತೆ, ಇನ್ನೆಲ್ಲೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಒಂದು ಶ್ರೇಷ್ಠವಾದ ಧರ್ಮದಲ್ಲಿ ನಾವು ಬಂದಿದ್ರೂ ಸಹ ಏನಾಗ್ತಿದೆ ಅಂತಂದರೆ ಇದೇ ಸರಿ ಇಲ್ವೇನೋ, ಇನ್ನೊಬ್ರು ಹೇಳ್ತಿರೋದೇ ಸರಿ, ಇತ್ತೀಚೆಗೆ ಹುಟ್ಕೊಂಡು ಬಂದಿರುವುದೆಲ್ಲದೂ ಸರಿ ಇದೆಯೇನೋ ಅಂತ ಹಾಗೆ ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ಯಾರು ತಪ್ಪು ಅಂತಂದರೆ ನಮ್ಮದೇ ತಪ್ಪು. ಅಂದರೆ ಇದನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರುವುದೇ ನಮ್ಮಲ್ಲಿರುವಂತಹ ಲೋಪ. ಆದ್ದರಿಂದ ಅಂತಹ ಒಂದು ತಪ್ಪನ್ನು ಮಾಡಬಾರದು. ಇದರ ಒಂದು ಮಹತ್ವವನ್ನು ಸರಿಯಾಗಿ ತಿಳ್ಕೊಳ್ಳಬೇಕು, ಇದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು, ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಯಾಕೆಂತಂದರೆ ಈ ಒಂದು ಧರ್ಮ ಎಂಥದ್ದು ಅಂತ ಕೇಳಿದರೆ, ಸುಮ್ಮನೆ ಮೇಲ್ನೋಟಕ್ಕೆ ಒಂದಿಷ್ಟು ನೋಡಿದಾಗ ಇದು ಯಾಕೆ ಹೀಗಿದೆ, ಈ ರೀತಿಯಾಗಿ ಯಾಕಿದೆ, ಹೀಗೆ ಮಾಡ್ಬೋದಿತ್ತಲ್ವಾ ಅಂತ ಅನಿಸ್ತಾ ಇರುತ್ತೆ. ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ನಮಗೆ ಬರ್ತಾ ಇರುತ್ತೆ. ಆದರೆ ಆಳವಾಗಿ ಹೋಗಿ ನೋಡಿದಾಗ ಮಾತ್ರವೇ ಈ ಒಂದು ಧರ್ಮದ ಮಹತ್ವ ಏನು ಅನ್ನೋದು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯ ಮೇಲ್ನೋಟಕ್ಕೆ ಇದೇನೋ ಹೀಗಿದೆ ಅಲ್ವಾ, ಯಾಕೆ ಈ ಥರ ಇದೆ, ಈ ರೀತಿಯಾಗಿ ಯಾಕೆ ಉಂಟು ಅಂತ ನಮಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಆದರೆ ಆಳವಾಗಿ ನೋಡಿದಾಗ ಮಾತ್ರವೇ ಇದರ ಮಹತ್ವ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಒಂದು ಆಳವಾದಂತಹ ಜ್ಞಾನವನ್ನು ಹೊಂದುವಂತಹ ಪ್ರಯತ್ನವನ್ನು ಎಲ್ಲರೂ ಸಹ ಮಾಡಬೇಕು. ಈ ಒಂದು ಧರ್ಮವನ್ನು
ಧರ್ಮದ ಒಂದು ಮಹತ್ವವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಈಗ ಹೇಳಿದಂತೆ ಎಲ್ಲರಿಗೂ ಇದರ ಬಗ್ಗೆ ಒಂದು ಸ್ವಾಭಿಮಾನ ಅನ್ನೋದು ಬರಬೇಕು. ಇದು ನಮ್ಮ ಧರ್ಮ, ಇದನ್ನು ನಾವು ಆಚರಣೆ ಮಾಡಬೇಕು. ಇದನ್ನು ಖಂಡಿತವಾಗಿ ಎಂತಹ ಪರಿಸ್ಥಿತಿಯಲ್ಲೂ ನಾವು ಇದನ್ನು ಬಿಡುವುದಿಲ್ಲ, ಅಥವಾ ಯಾರಾದರೂ ಇದನ್ನು ಆಕ್ಷೇಪ ಮಾಡಿದರೆ ನಾವು ಅದನ್ನು ಸಹಿಸುವುದಿಲ್ಲ. ಇದರ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದರೆ, ಇದಕ್ಕೆ ಯಾರಾದರೂ ಹಾನಿಯನ್ನು ಉಂಟು ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ನಾವು ಸಹಿಸುವುದಿಲ್ಲ ಅನ್ನುವಂತಹ ಆ ಒಂದು ಮನಸ್ಥಿತಿ ಬರಬೇಕು. ಅದು ದೃಢವಾದಂತಹ ಒಂದು ಮನಸ್ಥಿತಿ ಬರಬೇಕು. ಅಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ತದ್ವಾರ ಇದನ್ನು ಕಾಪಾಡಿಕೊಳ್ಳಬೇಕು. ತದ್ವಾರ ನಮ್ಮನ್ನು ನಾವು ಕಾಪಾಡಬೇಕು. ಧರ್ಮವನ್ನು ಕಾಪಾಡಿಕೊಳ್ಳುವುದು ಅಂತಂದರೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಏನು? ಧರ್ಮೋ ರಕ್ಷತಿ ರಕ್ಷಿತಃ. ಇದರ ಅರ್ಥ ಏನು? ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಅದರ ಅರ್ಥ. ಅಂದರೆ ಧರ್ಮವನ್ನು ರಕ್ಷಣೆ ಮಾಡುವುದು ಅಂತಂದರೆ ಅಲ್ಲಿಗೆ ಏನಾಯ್ತು? ಅದು ಕೊನೆಗೆ ಎಲ್ಲಿಗೆ ಬಂದು ನಿಲ್ತಾ ಇದೆ? ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದರಲ್ಲಿ ಬಂದು ನಿಲ್ತಾ ಇದೆ. ಧರ್ಮವನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಂದರೆ ಅಲ್ಲಿಗೆ ಧರ್ಮ ರಕ್ಷಣೆ ಮಾಡುವುದಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದು ಅಂತಲೇ ಅದರ ಅರ್ಥ. ಆದ್ದರಿಂದ ಈ ರೀತಿಯಾಗಿ ಆ ಧರ್ಮದ ಒಂದು ರಕ್ಷಣೆಯನ್ನು ಮಾಡಿಕೊಂಡು ತದ್ವಾರ ಆ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಇದರ ಬಗ್ಗೆ ತುಂಬ ಜನ ಏನೇನೋ ಹೇಳ್ತಾ ಇರ್ತಾರೆ, ಅರ್ಧಂಬರ್ಧ ಏನೇನೋ ತಿಳ್ಕೊಂಡು ಯಾರ್ಯಾರು ಏನೇನೋ ಹೇಳ್ತಾ ಇರ್ತಾರೆ. ಆದರೆ ನಮಗೆ ನಮ್ಮ ಪೂರ್ವಜರು, ಯಾಕಂದರೆ ನಮ್ಮ ಪೂರ್ವಜರು ಅಂತಂದರೆ ಅವರೆಲ್ಲೂ ಸಾಮಾನ್ಯವಂಥ ವ್ಯಕ್ತಿಗಳಲ್ಲ, ಅವರೆಲ್ಲ ಮೂರ್ಖರಲ್ಲ. ತುಂಬ ವಿಷಯಗಳನ್ನು ತಿಳಿದು ಯಾವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಅನ್ನೋದನ್ನು ಸರಿಯಾಗಿ ತಿಳಿದಂಥವರು ನಮ್ಮ ಹಿಂದಿನವರು. ಯಾಕೆಂತಂದರೆ ಇವತ್ತಿಗೂ ಸಹ ಈಗ ತುಂಬ ಜನ ಏನು ಹೇಳ್ತಾರೆ, ನಾವು ತುಂಬ ಆಧುನಿಕವಾದಂತಹ ಕಾಲದಲ್ಲಿದ್ದೀವಿ ಅಂತ ಹೇಳ್ತಾರೆ. ಒಳ್ಳೆಯದು, ಹೌದು, ಆಧುನಿಕವಾದಂತಹ ಕಾಲದಲ್ಲಿದ್ದೀವಿ, ಆಧುನಿಕವಾದಂತಹ ವಸ್ತುಗಳನ್ನೆಲ್ಲ ಕಂಡುಹಿಡಿದಿದ್ದಾರೆ, ಅದೆಲ್ಲ ಹೌದು, ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದರಿಂದ ತುಂಬ ಸೌಕರ್ಯವಾಗಿದೆ, ಅದೆಲ್ಲ ಹೌದು. ಆದರೆ ಹಾಗಂಥೇಳಿ ಹಿಂದಿನವರು ಏನೇನು ಒಂದಿಷ್ಟು ಅನೇಕ ಕಡೆಗಳಲ್ಲಿ ನಾವು ಹೋಗಿ ನೋಡಿದರೆ ಹಿಂದಿನವರು ಮಾಡಿದಂತಹ ಕೆಲಸಗಳನ್ನು ನಾವು ನೋಡಿದಾಗ ಇಷ್ಟು ದೊಡ್ಡ ಕೆಲಸವನ್ನು ಆಗಿನ ಕಾಲದಲ್ಲಿ ಹೇಗೆ ಮಾಡಿದರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಇವತ್ತಿಗೂ ಉತ್ತರ ಕೊಡಲಿಕ್ಕಾಗುವುದಿಲ್ಲ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೂ ಉತ್ತರ ಕೊಡಲಿಕ್ಕಾಗುವುದಿಲ್ಲ. ಅವರು ಸಹ ಇದು ಹೇಗೆ ಮಾಡಿದ್ದಾರೆ ಆಗಿನ ಕಾಲ. ಈಗಾಗಲೇ ಇವತ್ತಾದರೆ ತುಂಬ ಸೌಕರ್ಯಗಳಿವೆ, ಇದನ್ನು ಮಾಡ್ಬೋದು. ಆದರೆ ಆಗಿನ ಕಾಲದಲ್ಲಿ ಹೇಗೆ ಮಾಡಿದರು ಅನ್ನೋದನ್ನು ಅವರಿಗೂ ಊಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೇನು ಕಾರಣ ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಅಷ್ಟೊಂದು ಮೇಧಾಶಕ್ತಿ, ಅಷ್ಟೊಂದು ಬುದ್ಧಿಶಕ್ತಿ ನಮ್ಮ ಹಿಂದಿನವರಿಗಿತ್ತು. ಅವರೆಲ್ಲ ಸುಮ್ಮನೆ ಮೂರ್ಖರಾಗಿ ಏನೋ ಮಾಡಿ ಜೀವನ ನಡೆಸಿದವರಲ್ಲ. ಬೇಕಾದಷ್ಟು ಶಕ್ತಿ, ಬುದ್ಧಿಶಕ್ತಿ ಅದೆಲ್ಲ ಹೊಂದಿದವರು. ಅಂದರೆ ಇನ್ನವರಿಗಿಂತಲೂ ಇನ್ನೂ ಎಷ್ಟೋ ಬುದ್ಧಿಶಕ್ತಿಯನ್ನು ಹೊಂದಿದವರಾಗಿದ್ದರು. ಹಾಗಾಗಿ ಇಂತಹ ಒಂದು ದೊಡ್ಡ ಪರಂಪರೆ ಈ ಒಂದು ಧರ್ಮಕ್ಕೆ ಇದೆ. ಅದರಿಂದ ಇದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ, ಈ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ರೀತಿಯಾಗಿ ನಿರಂತರ ಇಲ್ಲಿ ಧಾರ್ಮಿಕವಾದಂತಹ ವಾತಾವರಣ, ಧಾರ್ಮಿಕವಾದಂತಹ ಆಚರಣೆಗಳು ಇದೆಲ್ಲವೂ ಸಹ ಇಲ್ಲಿ ನಿರಂತರವಾಗಿ ನಡೀತಾ ಇರಲಿ. ತದ್ವಾರ ಇನ್ನೂ ಹೆಚ್ಚು ಜನರಿಗೆ ಆ ಭಗವಂತನ ಅನುಗ್ರಹವು ಪ್ರಾಪ್ತವಾಗಲಿ. ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ಇಂತಹ ಒಂದು ಜಾಗದಲ್ಲಿ, ಇಂತಹ ದೇವಸ್ಥಾನಗಳಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ, ಶಾಸ್ತ್ರೋಕ್ತವಾಗಿ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದರೆ ಆಗ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಯಾರು ನಮ್ಮನ್ನು ಕರಿಬೇಕು ಅಂತಿಲ್ಲ, ಕರೆಯುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಎಲ್ಲರ ಒಂದು ಶ್ರೇಯಸ್ಸಿಗಾಗಿ ಒಂದು ಕೆಲಸ ಅವರವರು ವೈಯಕ್ತಿಕವಾಗಿ ಏನೋ ಕಾರ್ಯಕ್ರಮ ಮಾಡಿಕೊಂಡ್ರೆ ಆಗ ಕರೆದರೆ ಮಾತ್ರ ಹೋಗಬೇಕು, ಕರೀದೇ ಹೋಗಬಾರ್ದು. ಆದರೆ ಎಲ್ಲರೂ ಒಂದು ಹಿತಕ್ಕಾಗಿ ಒಂದು ಒಳ್ಳೆಯ ಕಾರ್ಯ ನಡೀತಾ ಇದೆ, ಒಂದು ಧಾರ್ಮಿಕವಾದಂತಹ ಆಚರಣೆ ನಡೀತಾ ಇದೆ ಅಂತಂದರೆ ಆಗ ಯಾರು ನಮ್ಮನ್ನು ಕರಿಬೇಕಾಗಿಲ್ಲ, ನಾವಾಗಿ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅದರಲ್ಲಿ ಭಾಗವಹಿಸಬೇಕು. ಏನಾದರೂ ಅಲ್ಲಿಗೆ ಹೋಗಿ ನಾವು ನಿಂತ್ಕೊಂಡು ಏನು ಮಾಡುವುದ್ರಿ, ನಾವು ಅಲ್ಲಿ ಹೋಗಿ ಏನು ಮಾಡುವುದು ಅಂತಂದರೆ ಏನು ಮಾಡಬೇಕು, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಬೇಕಾಗಿಲ್ಲ ಅನ್ನೋದು ನಿಮಗೆ ಹೋಗಿ ಗೊತ್ತಾಗುತ್ತೆ. ಏನಾದರೂ ಕೆಲಸ ಇದ್ದರೆ ಮಾಡುವುದು, ಇಲ್ಲ ಏನು ಕೆಲಸ ಮಾಡಲಿಕ್ಕೆ ಏನೂ ಇಲ್ಲ ಅಂದರೆ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದರೆ ಸಾಕು, ಅದೇ ದೊಡ್ಡ ಕೆಲಸ. ಆದ್ದರಿಂದ ಅಲ್ಲಿ ಹೋಗಿ ನಾವು ನಿಂತ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಏನು ಕೆಲಸ ಇದೆ, ನಾವೇನು ಮಾಡಬೇಕು, ನಮ್ಮಿಂದ ಏನಾಗಬೇಕು ಅನ್ನೋದು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇದ್ದರೆ ಮಾಡುವುದು, ಇಲ್ಲಪ್ಪ ಪ್ರತಿಯೊಂದು ಕೆಲಸಕ್ಕೂ ಒಬ್ಬೊಬ್ಬರು ಇದ್ದಾರೆ, ಅವ್ರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಅಲ್ಲಿ ಹೋಗಿ ಮಾಡಬೇಕಾದ್ದೇನಿಲ್ಲ ಅಂತಂದರೆ ಇನ್ನೇನು ಬೇಕಾಗಿಲ್ಲ, ಅಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದರೆ ಸಾಕು, ಅದೇ ನಮಗೆ ದೊಡ್ಡ ಪುಣ್ಯ. ಆದ್ದರಿಂದ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು, ನಾವು ಹೋಗಬೇಕು, ನಮ್ಮ ಮಕ್ಕಳನ್ನು ಸಹ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳನ್ನು ಇದಕ್ಕೆ ಕರ್ಕೊಂಡು ಹೋಗಬೇಕು. ಅವರಿಗೂ ಇಂತಹ ಒಂದು ಧಾರ್ಮಿಕವಾದಂತಹ ವಾತಾವರಣವನ್ನು ಅವರಿಗೆ ತೋರಿಸಬೇಕು. ಅವರಿಗೂ ಒಂದು ಧಾರ್ಮಿಕವಾದಂತಹ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನಾವು ವಿಶೇಷವಾಗಿ ಕೊಡಬೇಕು. ಹೇಗೆ
ಎಲ್ಲರೂ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಸಂಪಾದನೆ ಆಗಬೇಕು ಅನ್ನೋದಕ್ಕೋಸ್ಕರ ಅವರನ್ನು ಒಳ್ಳೆಯ ಶಾಲೆಗೆ ಕಳಿಸುವುದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಹೇಗೆ ಲೆಕ್ಕ ಹಾಕ್ತಾ ಇದ್ದೀವೋ ಅದೇ ರೀತಿಯಾದ ಶ್ರದ್ಧೆ ನಮಗಿಲ್ಲೂ ಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು, ತದ್ವಾರ ಅವರಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬರಿಗೂ ಬರಬೇಕು. ನಾವು ಹೋಗಬೇಕು, ನಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಮಾಡಿದರೆ ಇದು ನಮ್ಮ ಮಕ್ಕಳಿಗೆ ನಾವು ಕೊಡುವಂತಹ ಯಾವುದೋ ಆಸ್ತಿ ಅವುಗಳಿಗಿಂತ ಇದು ನಿಜವಾದಂತಹ ದೊಡ್ಡ ಆಸ್ತಿ. ಒಂದು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಟ್ಟರೆ, ಇನ್ನು ಆಸ್ತಿ ಪಾಸ್ತಿಗಳನ್ನು ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ದರೂ ಪರವಾಗಿಲ್ಲ, ನೀವು ಕೊಡುವುದಕ್ಕಿಂತ 100 ಪಟ್ಟು ಜಾಸ್ತಿ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ, ಮಕ್ಕಳೇ ಸಂಪಾದನೆ ಮಾಡ್ಕೊಳ್ತಾರೆ. ಒಂದು ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಟ್ಟರೆ ಸಾಕು, ನೀವು ಕೊಡುವುದಕ್ಕಿಂತ 100 ಪಟ್ಟು ಜಾಸ್ತಿ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಈ ಸಂಸ್ಕಾರ ಕೊಡದೆ ಎಷ್ಟು ದೊಡ್ಡ ಆಸ್ತಿಯನ್ನು ಅವರು ಕೊಟ್ಟರೂ ಸಹ ಅದನ್ನೆಲ್ಲ ಹಾಳು ಮಾಡಲಿಕ್ಕೆ ಜಾಸ್ತಿ ಸಮಯ ಏನು ಬೇಕಾಗಿರುವುದಿಲ್ಲ. ಸಂಸ್ಕಾರ ಇದ್ದರೆ ಮಾತ್ರ ಆಸ್ತಿಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಿಲ್ಲದೆ ಬರೀ ಆಸ್ತಿಗಳನ್ನು ಮಾತ್ರ ಕೊಟ್ಟರೆ ಅದರಿಂದ ಜಾಸ್ತಿ ಉಪಯೋಗ ಆಗೋದಿಲ್ಲ. ಆದ್ದರಿಂದ ಇದನ್ನೂ ಸಹ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಬೇಕು, ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋ ವಿಷಯವನ್ನು ಮತ್ತೊಮ್ಮೆ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮವು ಚೆನ್ನಾಗಿ ನಡೆದಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಸನ್ನಿಧಿಗೆ ಸುಮಾರು 20 ವರ್ಷಗಳ ಹಿಂದೆ ನಮ್ಮ ಗುರುಗಳು, ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 36ನೇ ಅಧಿಪತಿಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ನಿಮ್ಮೆಲ್ಲರ ಒಂದು ಅತ್ಯಂತ ಭಕ್ತಿಪೂರ್ಣವಾದಂತಹ ಒಂದು ಪ್ರಾರ್ಥನೆಯನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿದರು. ಇದೇ ರೀತಿಯಾಗಿ ಶತಚಂಡಿಕಾ ಯಾಗವೂ ಸಹ ಆವಾಗ ನಡೆದಿತ್ತು. ಆ ಒಂದು ಪೂರ್ಣಾಹುತಿ ನಮ್ಮ ಗುರುಗಳ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ನಡೆದಿತ್ತು. ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿದರು. ತದನಂತರವೂ ಅನೇಕ ವಿಧವಾದಂಥ ಅಭಿವೃದ್ಧಿ ಕಾರ್ಯಗಳು ಸಹ ಅವರ ಆಶೀರ್ವಾದ ಅನುಗ್ರಹಗಳಿಂದ, ಆ ಭಗವಂತನ ಒಂದು ಕೃಪೆಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಹ ತದನಂತರ ಕಾಲದಲ್ಲಿ ನಡೀತಾ ಬಂದಿವೆ. ಈಗ ಈ ಒಂದು 20 ವರ್ಷಗಳ ಆದ ನಂತರ ಪುನಃ ಈಗ ಒಂದು ಶತಚಂಡಿ ಮಹಾಯಾಗವನ್ನು ಮತ್ತೊಮ್ಮೆ ಮಾಡಬೇಕು. ಇದರ ಸಂಬಂಧವಾಗಿ ಇದೇ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳನ್ನು ಈಗಾಗಲೇ ಹೇಳಿದಂತೆ ನಾಳೆ ದಿವಸ ಲಕ್ಷಾರ್ಚನೆ, ಸ್ವಾಮಿಗೆ ಒಂದು ಲಕ್ಷಾರ್ಚನೆಯನ್ನು ಸಹ ಮಾಡಬೇಕು ಅನ್ನುವಂತಹ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈ ಒಂದು ಶತಚಂಡಿಕಾ ಯಾಗದ ಪೂರ್ಣಾಹುತಿಗೆ ನಾವು ಬರಬೇಕು ಎಂಬುದಾಗಿ ವಿಶೇಷವಾಗಿ ಎಲ್ಲರೂ ಸಹ ಪ್ರಾರ್ಥನೆ ಮಾಡಿದ್ದೀರಿ. ನಿಮ್ಮ ಒಂದು ಪ್ರಾರ್ಥನೆಯು ಅತ್ಯಂತ ಭಕ್ತಿಪೂರ್ಣವಾಗಿತ್ತು. ಹಾಗಾಗಿ ಅದರಂತೆ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ಗುರುಸ್ವಾಮಿಯವರು ಅನೇಕ ವರ್ಷಗಳಿಂದ ಈ ಒಂದು ಧಾರ್ಮಿಕವಾದಂತಹ ಈ ಮಾರ್ಗದಲ್ಲಿ ಅವರು ಹೋಗ್ತಾ ಮತ್ತು ಅನೇಕ ಜನರಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಅನೇಕ ಜನರನ್ನು ಸಹ ಈ ಮಾರ್ಗದಲ್ಲಿ ಭಗವದ್ ಆರಾಧನೆಯನ್ನು ಮಾಡುವಂತಹ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಅಯ್ಯಪ್ಪ ದೀಕ್ಷೆ ಇದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ದೀಕ್ಷೆ ಮತ್ತು ಅತ್ಯಂತ ಕಠಿಣವಾದಂತಹ ನಿಯಮಗಳನ್ನು ಹೊಂದಿರತಕ್ಕಂತಹ ಒಂದು ದೀಕ್ಷೆ. ಹಾಗೆ ಈ ಒಂದು ದೀಕ್ಷೆಯಲ್ಲಿ ಈ ದೀಕ್ಷೆಯನ್ನು ಪಡ್ಕೊಂಡು ಇದರಲ್ಲಿ ಕಠಿಣವಾದಂತಹ ನಿಯಮಗಳನ್ನು ಅನುಸರಿಸ್ತಾ ಈ ಒಂದು ದೀಕ್ಷೆಯನ್ನು ಮಾಡುವುದು ಅನ್ನೋದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ. ಮತ್ತು ಆ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ಯಾರಿರ್ತಾರೋ ಅವರನ್ನು ಒಂದು ವಿಶೇಷವಾದಂಥ ಅಂದರೆ ಸಾಮಾನ್ಯವಾದ ವ್ಯಕ್ತಿಗಳನ್ನು ಆ ವ್ಯಕ್ತಿಗಳ ಹಾಗಲ್ಲದೆ ಒಂದು ವಿಶೇಷವಾದ ಗೌರವದಿಂದ ನೋಡುವಂತಹ ಒಂದು ಕ್ರಮವೂ ಸಹ ಆ ಒಂದು ಪ್ರಾಚೀನ ಕಾಲದಿಂದಲೂ ಬಂದಿದೆ. ಈ ಒಂದು ದೀಕ್ಷೆಯನ್ನು ಕೈಗೊಳ್ಳುವುದು, ವಿಶೇಷವಾಗಿ ಶಬರಿಮಲೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡುವುದು, ಮತ್ತು ಅಲ್ಲಿ ಆ ಒಂದು ಸಂದರ್ಭ ಈ ದೀಕ್ಷೆಯ ಸಂದರ್ಭದಲ್ಲಿ ಮಾಡಬೇಕಂತ ಅನೇಕ ನಿಯಮಗಳು ಇತ್ಯಾದಿಗಳೆಲ್ಲ ಇವೆ. ಅವುಗಳನ್ನೆಲ್ಲ ಅಲ್ಲಿ ಹೋಗಿ ಆಚರಣೆ ಮಾಡುವುದು, ತದ್ವಾರ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದು ಅನ್ನುವುದು ಅನೇಕ ವರ್ಷಗಳಿಂದ ನಡೆದು ಬರ್ತಾ ಇರತಕ್ಕಂತಹ ಒಂದು ಸಂಪ್ರದಾಯವಾಗಿದೆ. ಆ ಒಂದು ಕಾರ್ಯವೂ ಸಹ ಇದರಲ್ಲಿ ಇಂತಹ ಒಂದು ಕಾರ್ಯದಲ್ಲಿ ಎಷ್ಟೋ ಜನರು ಭಾಗವಹಿಸ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ವಿಶೇಷವಾಗಿ ಈ ಕಾರ್ಯದಲ್ಲಿ ಗುರುಸ್ವಾಮಿಗಳಾಗಿ ಬಾಲಕೃಷ್ಣ ಹೆಗಡೆಯವರು ಅವರು ವಿಶೇಷವಾಗಿ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಅತ್ಯಂತ ಸಂತೋಷಕರವಾದ ವಿಷಯ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯದಲ್ಲಿ ಅವರ ಜೊತೆಗೆ ಇರತಕ್ಕಂತಹ ಎಲ್ಲ ಭಕ್ತರಿಗೂ ಸಹ, ಎಲ್ಲ ಸದಸ್ಯರಿಗೂ, ಎಲ್ಲ ಟ್ರಸ್ಟಿಗಳಿಗೂ, ಎಲ್ಲ ವಿಶ್ವಸ್ತರಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ
ಇದರಲ್ಲಿ ಶ್ರಮಿಸಿದಂತಹ ಎಲ್ಲೂ ಸಹ ಏನೂ ತೊಂದರೆಗಳಾಗದೆ ಇದರಲ್ಲಿ ವಿಶೇಷವಾಗಿ ಶ್ರಮಿಸಿದಂತಹ ಎಲ್ಲರಿಗೂ ಸಹ, ಎಲ್ಲ ಭಕ್ತರಿಗೂ, ಎಲ್ಲ ಕಾರ್ಯಕರ್ತರಿಗೂ ಸಹ ನಾವು ಆಶೀರ್ವಾದವನ್ನು ಮಾಡ್ತಾ, ಎಲ್ಲ ಭಗವದ್ಭಕ್ತರಿಗೂ ಎಲ್ಲ ಕಾರ್ಯಕರ್ತರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ಆಶೀರ್ವಾದಗಳನ್ನು ಮಾಡಿ ಈ ಒಂದು ಭಾಷಣವನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.